Jonah chapter. Thank you. Praise the Lord. ಮೂರನೇ ಅಧ್ಯಾಯ, ಯೋನ ಗ್ರಂಥ ಮೂರನೇ ಅಧ್ಯಾಯ. ನಾನು ವಾಕ್ಯ ತೆಗೆಸಿರೋದು ಯೋನನ ಬಗ್ಗೆ ಹೇಳೋದಕ್ಕಲ್ಲ, ನಿನಿವೆಯವರ ಬಗ್ಗೆ ಹೇಳೋದಕ್ಕೆ. ನಿನಿವೆಯ ಜನರ ದೇವರು ಹೇಗೆ ತಪ್ಪಿಸ್ದ, ನಿನಿವೆಯವರ ಪ್ರಾರ್ಥನೆಯನ್ನು ಕೇಳಿ ದೇವರು ಏನು ಮಾಡ್ದ ಅಂತ ಜೀವಿತ ನಮ್ಮಲ್ಲಿ ಏನಾದಿದೆಯಾ, ನಮ್ಮ ಕುಟುಂಬದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ಇದೆಯಾ? ನಾವಿವತ್ತು ಕುಟುಂಬ ಸಮೇತವಾಗಿ ಬಂದಿದ್ದಾರೆ ಕೆಲವರು. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಬೇಕನ್ನೋದೇ ಈ ಸಭೆಯ ಸೇವೆಯ ಈ ಒಂದು ಕೂಟದ ವಿಶೇಷ. ನೀನು ಯಾವ ಒಂದು ನಿರೀಕ್ಷೆಯಲ್ಲಿ ಬಂದು ಹೊತ್ಕೊಂಡು ಕೂತಿದ್ಯೋ, ಖಂಡಿತವಾಗ್ಲೂ ನೀನು ವಾಕ್ಯಾನುಸಾರವಾಗಿ ಇದಾದ್ಮೇಲೆ ಪ್ರೇಯರ್ ಮಾಡು. ಖಂಡಿತ ಕೇಳಿಕೊ ನಂಬಿಕೆಯಿಂದ ದೇವರ ಹತ್ರ ಬಿಚ್ಚು ನಿನ್ನ ಹೃದಯನ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಆಶೀರ್ವದಿಸ್ತಾನೆ. ಆಮೆನ್. ನಿನಿವೆಯವರ ಕಾರ್ಯಗಳು ದೇವರಿಗೆ ತುಂಬಾ ಅಸಹ್ಯ. ನಿನಿವೆಯವರ ಕಾರ್ಯಗಳು, ಕ್ರಿಯೆಗಳು ದೇವರಿಗೆ ತುಂಬಾ ಬೇಜಾರು. ಅವರು ಒಂದು ಪಾಪ, ಅವರ ಒಂದು ತಪ್ಪುಗಳು, ನಿನಿವೆಯವರ ಒಂದು ತಪ್ಪುಗಳು ದೇವರಿಗೆ ಮುಟ್ತಂತೆ, ದೇವರಿಗೆ ಕೋಪ ಬರ್ತಂತೆ. ಇನ್ನೇನು ಅವರನ್ನ ನಾಶನ ಮಾಡು. ಓದಿ ವಾಕ್ಯ, ನಾನು ಆ ವಾಕ್ಯನ ಕೊಡ್ತೀನಿ. ಓದಿ 3ನೇ ಅಧ್ಯಾಯ 1ನೇ ವಚನದಿಂದ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದ್ರು. ಯಾಕೆ 2ನೇ ಸಲ ಅಂತ ಇದ್ದೇನೆ ಅಂದ್ರೆ, ಪಸ್ಸಾರಿ ಹೇಳ್ದ, ಹೋಗ್ಲಿಲ್ಲ. ಇವಾಗ ನಾವು ನಮ್ಮ ಊರಿಗೆ, ನಮ್ಮ ಬಂಧುಗಳಿಗೆ ಹೇಳ್ತಾ ಇಲ್ಲಲ್ಲ ದೇವ್ರ ಸತ್ಯನಾ, ಹಂಗೆ ಯೋಧ ಕೂಡ ಹೇಳ್ದಿರ ಇಲ್ಲ. ಯೋಧ ಕೂಡ ಹೋಗ್ದಿರ ತದ್ವಿರುದ್ಧ ದಿಕ್ಕಿನಲ್ಲಿ ಆಪೋಸಿಷನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದ. ಆಮೇಲೆ ನಿನಿವೆಗೆ ಹೋಗಂದ್ರೆ ಇಸ್ರಾಯೇಲ್ ದೇಶದಿಂದ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದ. ಅದು ನಿನಿವೆಗೆ ಆಪೋಸಿಟ್ ಅದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಕೂಡ ನಮ್ಮ ಜೀವನದಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಹೋಗ್ತೀವಿ. ಆಮೆನ್. ಹಲ್ಲೆಲೂಯಾ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಾರಿ ಅಪ್ಪಣೆ ಮಾಡಿದ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೇವೆಯನ್ನ ಮುಟ್ಟಿನಲ್ಲಿ ಯೋನ ಸೇವೆ ಮಾಡಿದ್ರೆ ಭಯಪಟ್ಟು ಅವರು ತಿರುಗಲ್ಲ, ಅವ್ರು ಹೊಡಿತಾರ, ಏನೋ ಅವನಲ್ಲಿ ಏನು ಹುಟ್ಟುತ್ತೋ ಗೊತ್ತಿಲ್ಲ, ಅವರು ಒಂದು ಭಯದಿಂದ ತಿರುಗಿ ವಾಪಸ್ ಹೋಗ್ತೀರಾ, ಆ ಹೇಳಿದ ಕೆಲಸ ಮಾಡ್ತೀರಾ, ನಿನಿವೆಗೆ ಹೋಗ್ತೀರಾ, ತ್ರಾಸಿಸ್ಗೆ ಹೋಗ್ತಾ ಇದ್ದಾರೆ. ಹೋಗುವಾಗ ಅಲ್ಲಿ ಅವನು ಸಂಭವಿಸಿತು, ಅವನು ವಿರೋಧವಾಗಿ ನಡೆದ, ದೋಣಿ ಹತ್ತಿದ, ದೋಣಿಯಲ್ಲಿ ನಿದ್ರೆ ಮಾಡ್ತಾ ಇದ್ದ, ದೋಣಿ ಅಲ್ಲೋಲ ಕಲ್ಲೋ ಆಯ್ತು, ಸಮುದ್ರವೆಲ್ಲ ಅಲ್ಲೋಲ ಕಲ್ಲೋಲವಾಯ್ತು. ಆಮೇಲೆ ಅವರೆಲ್ಲ ಚೀಟು ಹಾಕಿದ್ರೆ ಯೋನನ ಹೆಸರು ಬಂತು, ಯೋನನ ಎತ್ತಿ ಸಮುದ್ರದಲ್ಲಿ ಹಾಕಿದ್ರು, ಶಾಂತವಾಯಿತು. ಅಲ್ಲೊಂದು ಮಾನಸಾಂತರ ಉಂಟಾಯಿತು, ಅಲ್ಲೊಂದು ಉಜ್ಜೀವನ ಬಂತು. ಅಲ್ಲಿರೋರೆಲ್ಲ ದೇವರು ನಂಬ್ಕೊಂಡ್ರು. ಇವನು ಹೋಗಿ ಒಂದು ದೊಡ್ಡ ಮೀನಿಗೆ ಆಜ್ಞೆಯನ್ನ ಕೊಡ್ತಾನೆ. ಆ ದೊಡ್ಡ ಮೀನು ನುಂಗಿ 3 ದಿನ ಆ ಯೋನನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾ ಇದೆ. ಆ ಯೋನನ ಇಟ್ಕೊಂಡಿರೋ ಸಮಯದಲ್ಲಿ ಪ್ರಯ ಮಾಡ್ತಾನೆ, ದೇವ್ರೇ ಇಲ್ಲಿ ಕೂಡ ನಾನು ಸಹಾಯಕ್ಕಾಗಲಿಲ್ವೇ, ಬೇಕಾದ್ರೆ ಸತ್ತು ಹೋಗ್ತೀನಿ. ನಾನು ಹೋಗಿ ಆ ಪಟ್ಟಣದವರಿಗೆ, ಅವನು ಬಲೆ ದುಷ್ಟರು, ಬಲೆ ಕೋಪಿಸ್ರು, ಬಲೆ ರೌಡಿಗಳು, ನಾನು ಹೋದ್ರೆ ನನ್ನನ್ನು ಹೊಡೆದಾಗ್ಬಿಡ್ತಾರೆ ಅಂತ ಪ್ರಾಣ ಭಯಕ್ಕೆ ಹೋಗ್ದಿರೇ ಇದೆ. ಈಗ ನಾನು ಹೋಗಿ ನಾನು ಸಾರ್ತೀನಿ, ನನ್ನನ್ನು ಬಿಡುಗಡೆ ಮಾಡಂತ ಪ್ರೇ ಮಾಡಿದಾಗ 2ನೇ ಅಧ್ಯಾಯದಲ್ಲಿ ಪೂರ್ತಿ ಪ್ರೇ ಮಾಡ್ತಾನೆ, ಮನ ಮುರುಗ್ತಾನೆ, ತಿರುಗ್ತಾನೆ. ಆ 3ನೇ ಅಧ್ಯಾಯದಲ್ಲಿ ಹೋಗೋದಕ್ಕೆ ಆಜ್ಞೆಯನ್ನ ಕೊಡ್ತಾನೆ. ಹಲ್ಲೆಲೂಯಾ. ಸ್ಪಷ್ಟವಾಗಿ ಬಲವಾಗಿ ಹೇಳ್ತಾನೆ, ನೀನು ಹೋಗಿ ತಿರುಗಿ ನಿನಿವೆಯ ಪಟ್ಟಣದವ್ರಿಗೆ ಹೇಳು. ಯಾಕೆ ನಿನಿವೆಯ ಪಟ್ಟಣದವ್ರಿಗೆ ಹೋಗಿ ಹೇಳೋದು ಅವಶ್ಯಕತೆ ಇತ್ತು? ಅವರ ಅನ್ಯ ಜನಗಳು, ದೇವರನ್ನು ಅರಿಯದವರು, ಅವ್ರಿಗೆ ಇನ್ನೂ ಸುವಾರ್ತೆ ತೆರೆದಿಲ್ಲ. ಅವ್ರಿಗೆ ಬಾಗಿಲು ತೆರೆಯೋದು ಅನ್ಯ ಜನಗಳಿಗೆ ಯಾವಾಗಂದ್ರೆ ಯೇಸು ಕ್ರಿಸ್ತನ್ ಬಂದು ರಕ್ತ ಸುರಿಸಿದ ಮೇಲೆ. ಅನ್ಯ ಜನಗಳು ದೇವರ ಕಡೆಗೆ ತಿರುಗಲಿಲ್ಲ, ಅವ್ರ ದೇವರ ಕಡೆಗೆ ಅವ್ರಿಗೆ ಶುಭ ಸಂದೇಶ ಹೋಗಿಲ್ಲ, ಅವ್ರಿಗೆ ಸುವಾರ್ತೆ ಹೋಗ್ಲಿಲ್ಲ. ನಿನಿವೆಯವರು ಎಂತವರಂತ ಒಂದು ವಾಕ್ಯ ನೋಡೋಣ. ತೆಗಿ 1ನೇ ಅಧ್ಯಾಯ 2ನೇ ವಚನ ಓದಿ. ಆದರೆ ಇಲ್ಲಿ ಕೂಡ ಮಾತನ್ನು ಹೇಳ್ತಾ ಇದ್ದೇನೆ, ದೊಡ್ಡ ಪಟ್ಟಣ. 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಏನಿದೆ? ದೊಡ್ಡ ಪಟ್ಟಣ. ಯೋನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ ಓದಿ. ಆ ಪಟ್ಟಣದಲ್ಲಿರೋ ಜನಗಳನ್ನ ಏನ್ ಮಾಡೋದು ಹೇಳ್ತಾ ಇದ್ದೇನೆ? ಅದೆಂತ ಪಟ್ಟಣ? 1,20,000 ಜನ ಇದ್ದಾರೆ ಅವಾಗ್ಲೇನೆ. ಎಷ್ಟು ಸಾವಿರ? 1,20,000 ಅವಾಗ್ಲೇನೆ. ಬ್ಯಾಂಗ್ಳೂರಲ್ಲಿ ಕೂಡ ಅಷ್ಟು ಜನ ಇರಲಿಲ್ಲ ಅವಾಗ.
ಆಮೆನ್. ಹಲ್ಲೆಲೂಯಾ. 1,20,000 ಜನ ಇದ್ದಾರೆ. ಆಮೆನ್. ಹೋಗಿ ಆ ಜನರನ್ನ ಎಚ್ಚರಿಸಿ. ಆ ಜನರು ಎಂತವ್ರು ನೋಡಿ, ವಾಕ್ಯ ನೋಡಿ. ಏನಂತೆ ಎಂತವ್ರವರು ದುಷ್ಟನಿಗೆ ಒಳಗಾಗಿದ್ದಾರೆ. ಒಬ್ಬೊಬ್ರು ಕೂಡ ಸೈತಾನ್ನಲ್ಲಿದ್ದಾರೆ, ಒಬ್ಬೊಬ್ರು ಪಾಪದಲ್ಲಿದ್ದಾರೆ, ಒಬ್ಬೊಬ್ರು ದುಷ್ಕೃತ್ಯಗಳಲ್ಲಿದ್ದಾರೆ, ಒಬ್ಬೊಬ್ರು ತಿಂತ ಕುಡಿತಾ ವ್ಯಭಚಾರ ಮಾಡ್ತಾ ಮೋಸ ಮಾಡ್ತಾ ಅನ್ಯಾಯ ಮಾಡ್ತಾ ಆಮೇಲೆ ವಿಗ್ರಹ ಆರಾಧನೆ ಮಾಡ್ತಾ ಬೈತಾ ಹೊಡಿತಾ ಜಗಳ ಆಡ್ತಾ ಒಬ್ಬೊಬ್ಬರನ್ನ ನಾಶನ ಮಾಡ್ತಾ ಒಬ್ಬರು ಕಳ್ಳರಾಗಿದ್ರು. ಆ ಗ್ರಾಮದವರು ಕಳ್ಳರಾಗಿದ್ರು, ಆ ಪಟ್ಟಣದವರು ಕಳ್ಳರಾಗಿದ್ರು, ಆ ಗ್ರಾಮದವರು ಮೋಸಗಾರರಾಗಿದ್ರು, ವಂಚಕರಾಗಿದ್ರು, ಸುಳ್ಳು ಹೇಳೋರಾಗಿದ್ರು, ವಿಗ್ರಹ ಆರಾಧನೆ ಮಾಡೋರಾಗಿದ್ರು, ವ್ಯಭಚಾರ ಮಾಡೋರಾಗಿದ್ರು, ಅನ್ಯಾಯ ದುಷ್ಕೃತ್ಯಗಳಂದ್ರೆ ನಾನು ನಿಮ್ಗೆ ವಿವರಿಸ್ತಾ ಇದ್ದೆ. ಸುಳ್ಳು ಹೇಳೋರಾಗಿದ್ರು, ಜಾತಿ ಭೇದ ನೋಡೋರಾಗಿದ್ರು, ಮೇಲು ಕೀಳು ನೋಡೋರಾಗಿದ್ರು, ವಂಚಿಸೋರಾಗಿದ್ರು, ಅನ್ಯಾಯ ಮಾಡೋರಾಗಿದ್ರು, ಹೊಟ್ಟೆ ಕಿಚ್ಚಿಕೊಡೋರಾಗಿದ್ರು, ಕಳವಳದಿಂದ ಕೂಡಿದ್ರು, ಮೋಸದಿಂದ ಕೂಡಿದ್ರು, ಬೇರೆಯವರ ಆಸ್ತಿಯನ್ನು ಹೊಡ್ಕೊತಾ ಇದ್ರು, ನೆರೆಯವನಿಗೆ ಮೋಸ ಮಾಡ್ತಾ ದುಷ್ಕೃತ್ಯಗಳು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಹೇಳ್ತಾ ಇದ್ರು. ನಿನ್ನಲ್ಲಿ ಏನಾದ್ರೂ ಅಂತ ಸುಳ್ಳು ಬುದ್ಧಿ ಇದೆಯಾ? ಕೋಪದ ಜೀವಿತ ಇದೆಯಾ? ಮೋಸದ ಜೀವಿತ ಇದೆಯಾ? ದುಷ್ಟನ ಜೀವಿತ ನಿನ್ನಲ್ಲಿ ಏನನ್ನ ಬಂದು ಕೂತಿದ್ಯಾ? ಒಂದು ವೇಳೆ ಗೊತ್ತಿಲ್ಲದಿರೋ ಕೂತಿದ್ಯಾ? ದೇವರಿಗೊಂದು ನಿನ್ನ ಹತ್ರ ಮಾತಾಡ್ತಾ ಇದ್ರೆ, ನಿನಿವೆಯ ಪಟ್ಟಣದವರು ದುಷ್ಟರಾಗಿದ್ರು, ನಿನಿವೆಯ ಪಟ್ಟಣದಲ್ಲಿ ದುಷ್ಕೃತ್ಯಗಳಿತ್ತು, ಕೊಲೆಪಾತಕರಾಗಿದ್ರು, ಮೋಸ ಮಾಡೋರಾಗಿದ್ರು, ಕೆಟ್ಟ ಆಲೋಚನೆಗಳಿತ್ತು, ಮನಸ್ಸೆಲ್ಲ ಕೆಟ್ಟ ಆಲೋಚನೆಗಳಿತ್ತು, ನೆರೆಯವನಿಗೆ ಮೋಸ ಮಾಡ್ತಾ ಇದ್ರು, ಬೇರೆಯವರ ಸೊತ್ತನ್ನ ಹೊಡ್ಕೊಂತಾ ಇದ್ರು, ಅನ್ಯಾಯ ಮಾಡ್ತಾ ಇದ್ರು, ಅಕ್ರಮವಾಗಿ ಜೀವಿಸ್ತಾ ಇದ್ರು, ಬೈತಾ ಇದ್ರು, ಹೊಡಿತಾ ಇದ್ರು, ಜಗಳ ಆಡ್ತಾ ಇದ್ರು. ಆಮೆನ್, ಆಮೆನ್. ನಿನ್ನಲ್ಲಿ ನಾನು ಹೇಳೋ ಸ್ವಭಾವ ಏನಾದ್ರು ಇದೆಯಾ? ನಿನ್ನಲ್ಲಿ ಆ ಕೆಟ್ಟ ಬುದ್ಧಿ ಏನಾದ್ರು ಇದೆಯಾ? ಕೋಪ ಇದೆಯಾ? ಜಗಳ ಇದೆಯಾ? ಮೋಸ ಇದೆಯಾ? ವಂಚನೆ ಇದೆಯಾ? ಹೊಟ್ಟೆ ಕಿಚ್ಚಿದೆಯಾ? ಅಶುದ್ಧ ಕಾರ್ಯ ಇದೆಯಾ? ವಿಗ್ರಹ ಆರಾಧನೆ ಇದೆಯಾ? ಇನ್ನು ವಿಗ್ರಹಗಳ ಹತ್ರ ಹೋಗೋ ಬುದ್ಧಿ ನಿನ್ನ ಹತ್ರ ಇದೆಯಾ? ಇನ್ನು ಸಂಪ್ರದಾಯ ಪೂಜೆ ದೊಡ್ಡವರು ಹೇಳ್ಕೊಟ್ಟಿರೋದನ್ನ ನಿನ್ನ ಹತ್ರ ಇದೆಯಾ? ನೋಡ, ನಿನಿವೆಯವರು ಏನಂತಂದರೆ ದುಷ್ಕೃತ್ಯಗಳು. ಈ ಒಂದು ವಾಕ್ಯದಲ್ಲಿ ನಿನಿವೆಯವರು ಹೆಂಗ್ ಹೇಳ್ತಾರೆ ನೋಡಿ, ಅವರ ದುಷ್ಕೃತ್ಯಗಳು ನನಗೆ ಏನ್ ಬಂತಂತೆ ದೇವರ ಹತ್ರ ಕೂಗ್ತಾ ಇದೆ. ಪರಲೋಕಕ್ಕೆ ಏರೋಗಿದೆ, 7 ಆಕಾಶಗಳು ದಾಟಿ ಅವ್ರ ದುಷ್ಕೃತ್ಯಗಳು ದೇವರ ಹತ್ರಕ್ಕೆ ಹೋಗಿದೆ, ಅವ್ರ ಮೋಸ ದೇವರ ಹತ್ರಕ್ಕೆ ಹೋಗಿದೆ, ಅವ್ರ ಅನ್ಯಾಯದ ಜೀವಿತ ದೇವರ ನಿನ್ನ ಹತ್ರ ಅಂತದ್ದು ಏನಾನ ಇದೆಯಾ? ಲೋಕ ಸಂಬಂಧ ಜೀವಿತ ಏನಾದ್ರು ಇದೆಯಾ? ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ದುರಭ್ಯಾಸ, ದುಶ್ಚರ್ಯಗಳು, ಕೆಟ್ಟ ಮಾತುಗಳು, ಅಸಹ್ಯ ಮಾತುಗಳು, ಹೊಲಸು ಮಾತುಗಳು, ಡಬಲ್ ಮೀನಿಂಗು, ಕಚಡ ಮಾತುಗಳು, ಗಲೀಜ್ ಮಾತುಗಳು, ಸಿನಿಮಾ ಮಾತುಗಳು ನಿನ್ನ ಹತ್ರ ಇದೆಯಾ? ನೋಡಿ, ಇವ್ರ ಕಾರ್ಯಗಳು ದೇವರಿಗೆ ಮುಟ್ತಂತೆ, ಇವ್ರ ದುಷ್ಕೃತ್ಯಗಳು ದೇವರಿಗೆ ಮುಟ್ತಂತೆ, ಇವ್ರ ತಪ್ಪುಗಳು ದೇವರಿಗೆ ಮುಟ್ತಂತೆ, ಇವ್ರ ಅಪರಾಧಗಳು ದೇವರಿಗೆ ಮುಟ್ತಂತೆ. ಈಗ ಅವ್ರನ್ನ ಸಾಯಿಸ್ಬೇಕು ದೇವರು. ಸೊದೋಮ್ ಗೊಮೆರನ್ನ ಹೆಂಗ್ ಸಾಯಿಸಿದ ದೇವರು? ತಲೆ ಎತ್ತಿ ಕೇಳಿ. ಸೊದೋಮ್ ಗೊಮೆರನ್ನ ಹೆಂಗೆ ಸಾಯಿಸಿದ್ರು? ಆ ಪಟ್ಟಣದವನ್ನ ಅಗ್ನಿ ಗಂಧಕಗಳನ್ನ ಸುರಿಸಿ ಸಾಯಿಸಿದ್ರು. ಸೇಮ್ ಮೂಮೆಂಟ್ ಬಂದಿದೆ ಇವಾಗ ನಿನಿವೆಗೆ. ಆಗೋಯ್ತು, ನಡೆದೋಗಿದೆ. ಇವತ್ತು ನಮ್ಗೆ ಯಾಕೆ ಕೊಟ್ಟಿದ್ದಾನೆ? ಒಂದು ಎಷ್ಟೋ ಬುಕ್ಗಳು ತೆಗೆದು ಬಿಟ್ಟಿದ್ದಾನೆ ಬೈಬಲ್ ಅಲ್ಲಿ. ಸುಮಾರು ಬುಕ್ಗಳು ಬರೆದ್ರು, 100-200 ಬುಕ್ಗಳು ಬರೆದ್ರು. 66 ಬುಕ್ ಮಾತ್ರ ನಮ್ ಕೈ ಕೊಟ್ಟಿದ್ದಾನೆ. ಎಷ್ಟು ಬುಕ್ಕು? ಯೋನ ಗ್ರಂಥ ಕೂಡ ಯಾಕೆ ಕೊಟ್ಟಿದ್ದಾನೆ ಅಂತ ನಾವೆಲ್ಲರೂ ಯೋಚಿಸ್ಬೇಕು. ಯೋನ ಗ್ರಂಥದಲ್ಲಿ ನಾವು ಏನಿದೆ ಕಲಿಯೋದು? ಯೋನ ಗ್ರಂಥದಲ್ಲಿ ನನಗೇನಿದೆ? ಯೋನನ ಯಾಕೆ ಕೊಟ್ಟಿದ್ದಾನೆ? ಆಮೇಲೆ ನಮ್ಗಿದು ಕಲ್ತ್ಕೊಂಡ್ಲಿ ಅಂತ ಕೊಟ್ಟಿರೋದು. ಇವುಗಳು ಮಾಡಿದ ತಪ್ಪು, ನಿನಿವೆಯವರು ಮಾಡಿದ ತಪ್ಪುಗಳು ನೀವು ಮಾಡಬೇಡಿ. ಸೊದೋಮ್ ಗೊಮೆರವರು ಮಾಡಿದ ತಪ್ಪು ನೀವು ಮಾಡಬೇಡಿ. ಬೆತೆಸ್ರಾ, ಕಾರ್ಜೋನೋ, ಆಮೇಲೆ ಬೆತ್ಸಾಯಿದವರು ಮಾಡಿದ ತಪ್ಪುಗಳು ನೀವು ಮಾಡಬೇಡಿ ಅಂತ ಕೊಟ್ಟಿರೋ ದೇವರು ನಮ್ಗೆ. ಹಲ್ಲೆಲೂಯಾ. ಅನ್ಯ ಜನಗಳು ಮಾಡಿದ ತಪ್ಪು, ಇಸ್ರಾಯೇಲರು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಈ ಗ್ರಂಥ ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ಪಷ್ಟವಾಗಿ ಹೇಳ್ತದೆ. ನಿನಿವೆಯವರ ದುಷ್ಕೃತ್ಯಗಳು ದೇವರಿಗೆ ಕೊಡ್ತಾರೆ. ಇನ್ನೇನು ಅವ್ರ ಪಾಪಗಳು ಎಲ್ಲರಿಗೂ ಅಂದ್ರೆ ಸಾಯಿಸಾಕ್ಬೇಕು. ಪಟ್ಟಣನೇ ಸುಟ್ಟಾಕ್ಬೇಕು. ಮೇನ್ ಗ್ರಾಮನೇ ಬ್ಯಾಂಗ್ಳೂರ್ ಸಿಟಿ ತರ ಏನಾದದು? ಬ್ಯಾಂಗ್ಳೂರ್ ಸಿಟಿನೇ ಮಹಾಪಟ್ಟಣ ಅಂತಿದೆ ನೋಡಿ. ಬ್ಯಾಂಗ್ಳೂರ್ ಏನಂತಾರೆ? ಮಹಾಪಟ್ಟಣ. ಆಮೇಲೆ ದೂರದಿಂದ ನಮ್ಗೆಲ್ಲ ಸೇವೆ ಇದೆ, ಅವರೆಲ್ಲ ಇಲ್ಲಿ ಕರೆದ್ರೆ ಬರ್ತಾರೆ. ಯಾವಾಗನ ಅವ್ರು ಏನೋ ಅಮೇರಿಕಾ ಮಾತಾಡ್ತಾರೆ, ಬೆಂಗಳೂರು ಬರೋದು. ಅಷ್ಟು ದೂರನ, ಅಷ್ಟು ಖರ್ಚ, ಅಷ್ಟು ದಿನ ಆಗುತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್.
ಅದೇ ರೀತಿ ಆ ಪಟ್ಟಣ ಕೂಡ ಮಹಾಪಟ್ಟಣ, ದೊಡ್ಡ ಜನಾಂಗ. ಅವಾಗ್ಲೇನೆ 3000 ವರ್ಷಗಳಿಂದನೇ ಆ ಪಟ್ಟಣದಲ್ಲಿ 1,20,000 ಜನ ಇದ್ದಾರೆ. ಅವಾಗ ಬೆಂಗಳೂರಲ್ಲಿ ಕೂಡ ಜನ ಇಲ್ಲ. ಆಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಏರಿಯಾ, ಬಹಳ ಸಾಮ್ರಾಜ್ಯ, ಒಳ್ಳೆ ರಿಚ್ ಸಾಮ್ರಾಜ್ಯ. ಈ ನಿನಿವೆಯ ಪಟ್ಟಣ ಅಸಿರಿಯ ಸಾಮ್ರಾಜ್ಯದ ರಾಜಧಾನಿ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಹೇಳಿ ಎಲ್ಲರೂ. ನಮ್ಮ ಭಾರತದ ರಾಜಧಾನಿ ಯಾವುದು? ಡೆಲ್ಲಿ. ಅದೇ ರೀತಿ ನಿನಿವೆ ಅಸಿರಿಯ ಸಾಮ್ರಾಜ್ಯದ ರಾಜಧಾನಿ. ಈ ರಾಜಧಾನಿ ಅಂದ್ರೆ ಹೆಂಗಿರ್ತಾರೆ ಹೇಳಿ ನೋಡೋಣ. ಎಲ್ಲ ಇರ್ತದೆ, ಥಿಯೇಟರ್ ಇರ್ತದೆ, ಮ್ಯೂಸಿಕ್ ಇರ್ತದೆ, ಕ್ಲಬ್ ಇರ್ತದೆ, ಡಿಸ್ಕೋ ಇರ್ತದೆ, ಕ್ಯಾಬ್ರಿ ಇರ್ತದೆ. ಪಟ್ಟಣ ಅಂದ್ರೆ ಏನು? ಸಿಟಿ. ಒಳ್ಳೆ ಇಂಪ್ರೂವ್ಮೆಂಟ್ ಇರ್ತದೆ, ಫ್ಯಾಕ್ಟ್ರಿಗಳಿರ್ತದೆ, ಗಾರ್ಮೆಂಟ್ಸ್ ಇರ್ತದೆ, ಎಲ್ಲಾ ಪಾಪ ಕೃತ್ಯಗಳಿರ್ತದೆ, ದೇವಸ್ಥಾನಗಳಿರ್ತದೆ, ವಿಗ್ರಹ ಆರಾಧನೆಗಳಿರ್ತದೆ, ನರಬಲಿಗಳಿರ್ತದೆ, ಮನುಷ್ಯನ ಕೊಲ್ಲೋದಿರ್ತದೆ, ಮಾಟ ಮಂತ್ರ ಇರ್ತದೆ. ಸಿಟಿ ಅಂದ್ರೆ ಹಳ್ಳಿಗಳಿಗಿಂತ ಸಿಟಿಯಲ್ಲಿ ಜಾಸ್ತಿ ಪಾಪ, ಹಳ್ಳಿಯಿಂದ ಸಿಟಿಯಲ್ಲಿ ಜಾಸ್ತಿ ಪಾಪ. ಆಮೇಲೆ ಎಲ್ಲಾ ತರ. ಬ್ಯಾಂಗ್ಳೂರ್ ಸಿಟಿ ಅಂದ್ರೆ ಜಾಸ್ತಿ ಇರ್ತದೆ ನೋಡಿ. ಸಿಗರೇಟ್ಗಳು ಸೇವನೆ ಮಾಡೋದ್ರಲ್ಲಿ ಬ್ಯಾಂಗ್ಳೂರ್ ನಂಬರ್ 1. ಸಿಗರೇಟ್ ಜಾಸ್ತಿ ಸೇದೋದು, ಖರ್ಚಾಗೋದು ಬ್ಯಾಂಗ್ಳೂರಲ್ಲಿ. ಅದು ಪಾಪ, ಅದು ತಪ್ಪು, ಅದು ಮನುಷ್ಯನ ಕೆಡಿಸ್ತದೆ. ಆಮೇಲೆ ಸಿಗರೇಟ್, ತಂಬಾಕು ಸೇವನೆ. ತಂಬಾಕು ಅಂದ್ರೆ ಎಷ್ಟೋ ವಿಧ ಇದೆ ತಂಬಾಕು ಸೇವನೆ. ಸ್ಮೋಕ್ ಅಲ್ಲಿ ಎಳಿತಾರೆ, ಡ್ರಗ್ಸ್ ಅಲ್ಲಿ ಎಳಿತಾರೆ, ಗಾಂಜಾದಲ್ಲಿ ಎಳಿತಾರೆ, ಟಿಬಾಕೋದಲ್ಲಿ ಎಳಿತಾರೆ, ಆಮೇಲೆ ಎಲಡಿಕೆಯಲ್ಲಿ ಇಟ್ಕೊತಾರೆ, ಅನೇಕ ವಿಧದಲ್ಲಿದೆ. ಆಮೇಲೆ ನಿಮ್ಮ ಜೀವನಕ್ಕೆ ದೇವರು ಮಾತಾಡ್ತಾ ಇದ್ದಾರೆ, ನಿಮ್ಮ ಹೃದಯಕ್ಕೆ ದೇವರು ಮಾತಾಡ್ತಾ ಇದ್ದಾರೆ, ನಿಮ್ಮ ಮನಸ್ಸಿಗೆ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ನಿನಿವೆಯ ಪಟ್ಟಣವರ ದುಷ್ಕೃತ್ಯಗಳು ನನ್ನ ಸನ್ನಿಧಿಗೆ ಮುಟ್ಟಿದೆ. ನೀನು ಹೋಗಿ ಅಪ್ಪಣೆ ಕೊಟ್ಟಿದ್ದೀನಿ, ನಾನು ಹೇಳೋ ಮಾತುಗಳನ್ನ ಅವ್ರಿಗೆ ಹೇಳು. ನೀನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಆ ಮಾತುಗಳು. ನೀನು ಅಲ್ಲಿ ಹೋದ್ಮೇಲೆ, ನೀನು ಆ ಮನೆಗೆ ಹೋದ್ಮೇಲೆ, ನೀನು ಆ ಗ್ರಾಮಕ್ಕೆ ಹೋದ್ಮೇಲೆ, ಆ ಸಿಟಿಗೆ ಹೋದ್ಮೇಲೆ ನಾನು ಹೇಳ್ತೀನಿ. ಅದು ಎಂತ ಪಟ್ಟಣ ಗೊತ್ತಾ? 3 ದಿನ ರೌಂಡ್ ಆಗ್ಬೋದು. ಎಷ್ಟು ದಿನ? ಇಲ್ಲಿಂದ 3 ದಿನ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಗೊತ್ತಾ ನಾವು? ಆಮೇಲೆ ಯಾತ್ರೆ ಹೋಗ್ತಾರೆ, ಪಾದಯಾತ್ರೆ. ಅವ್ರಿಗೂ ಗೊತ್ತು ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಿ ಅಂತ. ಹಲ್ಲೆಲೂಯಾ. ಆಮೇಲೆ ನಾವು ಶನಿವಾರ ಈ ದೇವ್ರ ನಮ್ದಿರೋ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ. 5 ಗಂಟೆಗೆ ಎದ್ದು ಬಿಡ್ತಾ ಇದ್ರಿ. ಕಗ್ಲಳ್ಳಿಗೆ ಹೋಗಿ 7 ಗಂಟೆಗೆಲ್ಲ ಹೋಗ್ಬಿಡ್ತಾ ಇದ್ವಿ. 8-8:30 ಹೋಗ್ಬಿಡ್ತಾ ಇದ್ವಿ. ಅಷ್ಟು ಕಿಲೋಮೀಟರ್. 3 ದಿನ ಅಂದ್ರೆ ಅವ್ರು ನೋಡ್ಕೊಳ್ಳಿ ಎಷ್ಟು ದೊಡ್ಡ ಪಟ್ಟಣ. ಏರ್ಪೋರ್ಟ್ಗೆ ನಡ್ಕೊಂಡು ಹೋಗ್ಬಿಡ್ಬೋದು ನಾವು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ನಡ್ಕೊಂಡು ಹೋಗಿ ದೇವರಲ್ಲಿ ದಾಟ್ಬಿಡ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಪಟ್ಟಣ, ಅಂತ ಅಷ್ಟು ಜನ, ದುಷ್ಕೃತ್ಯಗಳು ಎಲ್ಲ. ಸಿಟಿ, ಪಟ್ಟಣ ಅಂದ್ರೆ ಸಿಟಿ, ಹಳ್ಳಿ ಅಲ್ಲ. ಪಟ್ಟಣ ಅಂದ್ರೆ ಏನು? ಸಿಟಿ. ಎಲ್ಲಾ ಮೋಸ ಇರ್ತದೆ, ಎಲ್ಲಾ ವಂಚನೆ ಇರ್ತದೆ, ಎಲ್ಲಾ ಅಶುದ್ಧ ಇರ್ತದೆ ಅಲ್ಲಿ. ಅವರು ಪಾಪಗಳು ದೇವರು ಮುಟ್ಬಿಡ್ತು, ಅದನ್ನ ಸುಟ್ಟಾಕ್ಬೇಕು. ಸರಿ, ಯಾರನ್ನ ಕಳಿಸ್ಬೇಕಲ್ಲ, ಒಂದು ಸಾರಿ ಹೇಳೋದು. ಇವತ್ತು ನಾವು ಅಷ್ಟೇ, ದೇವರ ಮಕ್ಕಳು ದೇವರ ಕಡೆ ತಿರುಗಿ ಒಂದು ಸಾರಿ ನಮ್ಮಲ್ಲಿ ಪಾಪಗಳು ತಪ್ಪುಗಳಿದ್ರೆ ಪಾಸ್ಟರ್ ಮೂಲಕ ದೇವರು ಎಚ್ಚರಿಸ್ತಾರೆ. ದಾವಿದ ಪಾಪ ಮಾಡಾಗ ಆಮೇಲೆ ನಾತಾನನ ಪಾಸ್ಟರ್ನ ಪ್ರವಾದಿಯನ್ನ ಕಳಿಸಿ ದಾವಿದನನ್ನ 2 ಸೇವಕರ ಮೂಲಕ ಎಚ್ಚರಿಸ್ತಾನೆ. ನಮ್ಮನ್ನು ಕೂಡ ಇವತ್ತು ಎಚ್ಚರಿಸ್ತಾ ಇದ್ದಾನೆ. ನಿನಿವೆಯ ಪಟ್ಟಣವರ ತಪ್ಪುಗಳು ನಮ್ಮಲ್ಲಿದೆಯಾ? ಅಂತ ಪಾಪಗಳು ನಮ್ಮಲ್ಲಿದೆಯಾ? ದೇವರು ನಿನ್ನ ಹತ್ರ ಶೂಟ್ ಆಗಿ ಮಾತಾಡ್ತಾ ಇದ್ದಾರೆ. ದೇವರು ನಿನ್ನ ಹತ್ರ ಬಲವಾಗಿ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? ನೀನು ಕೂಡ ಮನ ಮುರುಗಿ ನನ್ನ ಕಡೆಗೆ ತಿರುಗಿಬಿಡು. ಸಾರಿ, ಮಾನಸಾಂತರ ಪಟ್ಟು ಆಮೇಲೆ ತಗ್ಗಿಸ್ಕೊಂಡು ನನ್ನ ಕಡೆಗೆ ತಿರುಗಿ ಬನ್ನಿ. ಇವಾಗ ಅವ್ರು ಯಾರು ಅಂತ ಮಾತಾಡೋದು ದೇವರು. ಇನ್ನೂ ಒಂದು ಅವ್ರು ಎಂತವ್ರು ಅಂತ ನಾವು ನೋಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಹೂಮಿ ಗ್ರಂಥ 3-4 ಓದಿ. ನಿನಿವೆಯರು ಎಂತವ್ರು ಅಂತ ಅಲ್ಲಿ ವಾಕ್ಯ ಇದೆ. ಅತಿ ಸುಂದರಿಯು, ಮಂತ್ರ ನಿಪುಣಗಳು ಎಂತವ್ರಂತೆ? ಈ ನಿನಿವೆಯ ಪಟ್ಟಣ ಅತಿ ಸುಂದರಿ ಪಟ್ಟಣ, ಬ್ಯೂಟಿಫುಲ್ ಸಿಟಿ. ಒಳ್ಳೊಳ್ಳೆ ಬಿಲ್ಡಿಂಗ್ಸ್ಗಳು, ಸಖತ್ತಾಗಿ ಡೆವಲಪ್ ಆಗಿದೆ. ಒಳ್ಳೊಳ್ಳೆ ಪಾರ್ಕ್ಗಳು, ಮೇನ್ ಒಳ್ಳೊಳ್ಳೆ ಹೋಟ್ಲುಗಳು, ಒಳ್ಳೊಳ್ಳೆ ಮಾಲ್ಗಳಿದೆ. ಅತಿ ಸುಂದರಿ. ಆಮೇಲೆ ಮಂತ್ರ ನಿಪುಣರು. ಏನಿದೆ ಈ ಪಟ್ಟಣದಲ್ಲಿ? ಇದು ದೇವರಿಗೆ ಅಗೇನಿಸ್ಟ್. ನಿನಗೂ, ನಿನ್ ಮಗುಗೂ, ನಿನ್ ಗಂಡನಿಗೂ, ನಿನ್ ಮಕ್ಕಳಿಗೆ ಏನಾದ್ರೂ ಕೂಡ ಪ್ರೇಯರ್, ಏನಾದ್ರೂ ಕೂಡ
ಮಾಟ ಮಂತ್ರ ಮೇಲಾಗಿಲ್ಲ ಅಂತ ಹೋಗ್ಲೇಬೇಡ. ಅದ್ರ ಕಡೆಗೆ ಮುಖ ಯೋಚನೆ ನಿನ್ನಲ್ಲಿ ಬರಬಾರ್ದು. ಕರೆಯೋದು, ಬಿಳಿಯೋದು, ಘಾಟು ದೃಷ್ಟಿ ತೆಗೆಯೋದು ಬೇಡ. ಮಾಟ ಮಂತ್ರಗಳಿಂದಲೇ ನಿನಿವೆ ಪಟ್ಟಣದ ಮೇಲೆ ದೇವ್ರ ಕೋಪ ಬಂದಿದೆ. ಏನಿದೆ ಈ ಪಟ್ಟಣದಲ್ಲಿ? ಮಾಟ ಮಂತ್ರ ಇದೆ, ಆಮೇಲೆ ತಂತ್ರ ಮಂತ್ರಗಳಿದೆ, ಆಮೇಲೆ ಜನಾಂಗಗಳನ್ನ ಏನಿದೆ? ಸುಳ್ಳೆತನ ಇದೆ, ವ್ಯಭಚಾರ ಇದೆ, ಮೋಸ ಮಾಡೋದಿದೆ. ಸುಳ್ಳೆತನ ಅಂದ್ರೆ ಏನ? ಗಂಡ ಇದ್ರೆ ಇನ್ನೊಬ್ರನ್ನ ಇಟ್ಕೊಳ್ಳೋದು, ಇನ್ನೊಬ್ರ ಪಕ್ಕದಲ್ಲಿ ಮಲಗಿದ್ದು, ಅದೇ ಸುಳ್ಳೆತನ. ಮೈ ಮಾಡ್ಕೊಳ್ಳೋದು ದುಡ್ಡುಗೋಸ್ಕರ, ಮಜಾಗೋಸ್ಕರ. ಈ ನಿನಿವೆಯ ಪಟ್ಟಣದಲ್ಲಿ ಇದೆ, ನಿನಿವೆಯವ್ರ ಹತ್ರ ಇದೆ. ಫಸ್ಟ್ ಏನಿದೆ ಅಲ್ಲಿ? ಸೊಗಸಾಗಿರೋ ಇದು. ಸೊಗಸಂದ್ರೆ ಏನ್ ಮಾಡ್ತದೆ ಗೊತ್ತಾ? ಅದನ್ನೇ ನೋಡ್ಕೊಂಡು ಇದ್ಬಿಡ್ತೀವಿ. ಬ್ಯೂಟಿಫುಲ್ ಆಗಿದೆ, ಅದನ್ನೇ ತಿರುಗ್ತಾ ತಿನ್ನುತ್ತಾ, ಆ ಪಾರ್ಕ್ ಅಲ್ಲಿ ಆಟ ಆಡ್ತಾ, ಥಿಯೇಟರ್ ಅಲ್ಲಿ ತಿರುಗ್ತಾ, ಸೊಗಸಾಗಿರೋದಿದು. ಒಂದು ದಿನ ಹೋದ್ರೆ ನಾವು ಒಂದಿನ ಬ್ರಿಗೇಡ್ ರೋಡ್ ಹೋದ್ರೆ, ಇನ್ನೊಂದ್ ದಿನ MG ರೋಡ್, ಇನ್ನೊಂದ್ ದಿನ ಮೆಜೆಸ್ಟಿಕ್, ಇನ್ನೊಂದ್ ದಿನ ಮಾರ್ಕೆಟ್, ಇನ್ನೊಂದ್ ದಿನ ಶಿವಾಜಿನಗರ. ಈ ತರ ಬ್ಯಾಂಗ್ಳೂರ್ ತಿರುಗ್ತಾ ಇದ್ರೆ ಬೇಜಾರಿದೆ ಬ್ಯಾಂಗ್ಳೂರ್ ನೋಡೋದು. ಒಂದಿನ ಲಾಲ್ ಬಾಗ್, ಇದೇ ತಾನೇ ಇವೆಲ್ಲ ಬ್ಯಾಂಗ್ಳೂರಲ್ಲಿ ನೋಡೋದು. ಒಂದು ದಿನ ಒಂದೊಂದು ನೋಡದೆ ಕೂಡ ಬ್ಯಾಂಗ್ಳೂರೆಲ್ಲ ಸುತ್ತಕ್ಕಾಗಲ್ಲ ನಾವು. ಸೊಗಸಾಗಿರೋ ಪಟ್ಟಣ ಒಂದು. ಎರಡನೇದು ಮಂತ್ರತಂತ್ರ ಇದೆ. ಮೂರನೇದು ಸುಳಿಗಾರಿಕೆ ಇದೆ ಆ ಗ್ರಾಮದಲ್ಲಿ, ಪಟ್ಟಣದಲ್ಲಿ, ಸಿಟಿಯಲ್ಲಿ. ನಾಲ್ಕನೇದು ಮಂತ್ರತಂತ್ರಗಳಿಂದ ಜನಗಳನ್ನ ಏನ್ ಮಾಡ್ತಾ ಇದ್ರಂತೆ? ತನ್ನ ಕಡೆಗೆ ಸೆಳೀತಾ ಇದ್ದಂತೆ ಆ ಜನಗಳು. ಮಂತ್ರವಾದಿಗಳು ತುಂಬೋಗಿದ್ದಾರೆ, ದೇವಸ್ಥಾನಗಳು ತುಂಬೋಗಿದೆ, ವಿಗ್ರಹಾರಾಧನೆ ತುಂಬೋಗಿದೆ. ಇದು ದೇವರಿಗೆ ಇಷ್ಟ ಇಲ್ಲ. ಈ ತರ ಮಾಡೋರು ದೇವರ ಹತ್ರಕ್ಕೆ ಹೋಗಲ್ಲ. ಈ ತರ ಇರೋರಿಗೆ ದೇವರ ಕೋಪ ಅವ್ರ ಮೇಲೆ ಇರ್ತದೆ. ಇವ್ರಿಗೆ ಬಳಿಗೆ ಹೋಗೋರು, ಅವ್ರಿಗೆ ನಮಸ್ಕರಿಸೋದು, ಅವ್ರಿಗೆ ತನ್ನ ಮನೆಯಲ್ಲಿ ಕಟ್ಕೊಳ್ಳೋದು, ಇಟ್ಕೊಳ್ಳೋದು, ಕೈಗೆ ಭುಜಕ್ಕೆ ಕತ್ತಿ ಕಟ್ಕೊಳ್ಳೋದು, ಅದು ದೇವ್ರಿಗೆ ಅದರಲ್ಲಿ ಶಕ್ತಿ ಇದೆ ಅನ್ನೋರಿಗೆ ಅವ್ರ ಮೇಲೆ ದೇವ್ರ ಕೋಪ ಬರ್ತದೆ. ಅವ್ರ ಮೇಲೆ ಏನ್ ಬರ್ತದೆ? ಅದು ದೇವ್ರ ಕಡೆ ತಿರುಗದೇ ಇರೋ ಮನಸ್ಸು. ಒಂದು ಸಿಸ್ಟರ್ ಇದ್ದಾರೆ, ಆಕೆ ಹೆಸರು ಬೇಡ. ಆಕೆಗೆ ನನಗೆ ದೇವರು ತೋರಿಸ್ಕೊಟ್ಟವ್ರೆ ಅನ್ಕೊಂಡು ದೇವ್ರನ್ನ ತೋರಿಸ್ಕೊಟ್ಟವ್ರು ಅನ್ಕೊಳ್ಳಿ. ಆಮೇಲೆ ಏನು ಮಾಡಿಲ್ಲ ಅವರು. ನನಗೇನು ಬೈಬಲ್ ಹೇಳಿಲ್ಲ, ಸುವಾರ್ತೆ ಹೇಳಿಲ್ಲ, ಯೇಸು ಸ್ವಾಮಿ ಆಗಲಿಲ್ಲ ಅವ್ರ ಬಾಯಲ್ಲಿ. ಆಮೇಲೆ ಚರ್ಚ್ಗೆ ಅಡ್ರೆಸ್ ಕೊಟ್ರು ಅಷ್ಟೇ, ಚರ್ಚ್ಗೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾರೆ ನನ್ನ ಹತ್ರ, ಈಗಲೂ ಹಂಗೆ ಇದ್ದಾರೆ. ಆಮೇಲೆ ಕಲ್ಲು ಕೂಡ ನಮ್ಗೆ ಬೇಕು. ಏನಂದ್ರೆ ಅವರು ಹಲ್ಲೆಲೂಯಾ. ಏನ್ ಅರ್ಥ ಇದೆ ನೋಡಿ ಅವ್ರು ಹೇಳಿದ ಮಾತು. ಕಲ್ಲು ಕೂಡ ನಮ್ಗೆ ಬೇಕು. ಆಮೇಲೆ ಅಂದ್ರೆ ಸೈತಾನ ಕೂಡ ನಮ್ಗೆ ಬೇಕು. ಪೂಜೆ, ವಿಗ್ರಹ ಆರಾಧನೆ, ಮಾಟ ಮಂತ್ರ ಕೂಡ ನಮ್ಗೆ ಬೇಕು. ಹಂಗಂತ ಹೇಳಿ ಸಹೋದರಿ ಅದೇ ತರ ನಡ್ಕೊಂತಾಳೆ. ಅದೇ ತರ ಹೋಗಿ ಅಳಿನಿಗೆ ಒಂದು ಕಾಡಲ್ಲಿ 2 ದಿನ ಕಾಡಲ್ಲಿ ಇಟ್ಟು ಅಳಿನಿಗೆ ಏನ್ ಬೇಕೋ ಮಾಡಿಸ್ಕೊಂಡ್ ಬಂದವಳೆ. ನೆಕ್ಸ್ಟ್ ಸಂಡೇ ಚರ್ಚ್ಗೆ ಹೋಗಿದ್ದಾಳೆ. ಆ ಮನುಷ್ಯ ಇವಾಗ್ಲೂ ಕೂಡ ಮೆಂಟ್ಲು, ಆ ಮನುಷ್ಯ ಇವಾಗ್ಲೂ ಕೂಡ ಕುಡ್ಕ, ಆ ಮನುಷ್ಯ ಇವಾಗ ಕೂಡ ಅವ್ರ ಮಗಳು ನೋಡಿದ್ದಾನೆ. ಏನ್ ಮಾಡ್ಕೊಂಬಂದಿರೋದು? ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಕು. ಆಕೆನೂ ಶಾಪದಲ್ಲಿದ್ದಾನೆ, ಆ ಮನುಷ್ಯನೂ ಶಾಪದಲ್ಲಿದ್ದಾನೆ, ಮಗಳ ಜೀವಿತನೂ ಶಾಪದಲ್ಲಿದ್ದಾನೆ. ಮೂವರು 3 ಕಡೆ ಇದ್ದಾರೆ. ಆಮೇಲೆ ದೊಡ್ಡೊಳಿಯನಿಗೆ ಕಟ್ಕೊಳ್ಳೋದಕ್ಕೆ ಚಿಕ್ಕಳಿಯನ್ನ ಕಿತ್ತಾಕೋದು. ಹೆಂಗಿರ್ತೈತೆ ನೋಡಿ ಸೈತಾನ ಕೆಲಸ. ಇದು ನಿನಿವೆಯ ಪಟ್ಟಣದಲ್ಲಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್, ಆಮೇನ್. ನಿನಿವೆಯವರ ಕಾರ್ಯಗಳು ಗೊತ್ತಾಯ್ತಾ? ಈಗ ನಿನಿವೆಯವರು ಇದ್ದಾರ? ಇಲ್ಲ. ಈ ಅಧ್ಯಾಯದಲ್ಲಿ ಓದಿ ದೇವ್ರ ಕಡೆ ತಿರುಗಿದ್ರು, ಉಪವಾಸ ಮಾಡಿದ್ರು, ದೇವ್ರು ಬಿಟ್ಬಿಟ್ಟ. ನೆಹಮಿಯ ಗ್ರಂಥ ಯೋನ ಆದ್ಮೇಲೆ ನೆಹಮಿಯಲ್ಲ, ಅಲ್ಲಿವರೆಗೂ ಚೆನ್ನಾಗಿದ್ರು. ಆಮೇಲೆ ಅವ್ರ ಅದೇ ಜೀವನ ವಾಪಸ್ ಮಾಡ್ತಾರೆ. ನೆಹಮಿಯದಲ್ಲಿ ನೀವು ಓದ್ಕೊಳ್ಳಿ, ನಿನಿವೆಯ ಪಟ್ಟಣವನ್ನೇ ನಾಶನ ಮಾಡ್ತಾರೆ. ನಿನಿವೆಯ ಪಟ್ಟಣವನ್ನೇ, ಎಸ್. 3ನೇ ಅಧ್ಯಾಯದಲ್ಲಿ ನೋಡಿ ಹೆಡಿಂಗ್ ಏನ್ ಬಂದಿದೆ? ನಿನಿವೆಯ ಧ್ವಂಸವು ನ್ಯಾಯ. ಆಮೇಲೆ ನಿನಿವೆಯ ಪಟ್ಟಣ ನಾಶ ಆಗುತ್ತೆ. ನಿನಿವೆಯ ಪಟ್ಟಣನ, ಆ ಜನಾಂಗನ, ಆ ಜನರನ್ನ ಕಂಪ್ಲೀಟ್ ಕೊಲಾಪ್ಸ್ ಮಾಡುತ್ತೆ.
ಅವರಿಲ್ಲ. ಅಮಲೇಕರು ಇವತ್ತು ಭೂಮಿ ಮೇಲೆ ಇಲ್ಲ. ಸುಮಾರು ಜನಾಂಗಗಳಿಲ್ಲ, ಸುಮಾರು ಕುಲುಗಳಿಲ್ಲ, ಅವರನ್ನ ಮುಳುಗಿಸ್ಬಿಟ್ಟ ಸುಮಾರು ದ್ವೀಪಗಳಿಲ್ಲ, ಸುಮಾರು ದ್ವೀಪಗಳು ಇಲ್ಲ. ನನಗೆ ಒಂದು ನ್ಯೂಸ್ ಕೇಳಿದೆ, ಒಂದು ಇದರಲ್ಲಿ ಜ್ವಾಲಾಮುಖಿ ಬರ್ತಾ ಇದೆಯಂತೆ, ಅಲ್ಲಿ ಮಳೆನೇ ಸುರಿಯಲ್ಲಂತೆ, ಅಲ್ಲಿ ಕ್ಲೈಮೇಟೇ ಇರಲ್ಲಂತೆ, ಮೋಡುಗಳೇ ಇರಲ್ಲಂತೆ, ಅಲ್ಲಿ ಮಳೆ ಸುರಿತಾ ಇದಂತೆ. ಸುರಿದು 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 ಏನಾಗೋದು ಗೊತ್ತಾ, ಆ ಸಿಟಿ ಒಂದು 3-4 ಡಿಸ್ಟಿಕ್ ಮುಳುಗೋಗುತ್ತಂತೆ, ಆ ರಾಜಧಾನಿನೇ ಬೇರೆ ಕಡೆ ಚೇಂಜ್ ಮಾಡ್ತಾ. ದೇವರ ಕೋಪ, ದೇವರ ನ್ಯಾಯ ತೀರ್ಪು, ದೇವರ ಉಗ್ರತೆ, ದೇವರ ಉಗ್ರತೆ, ದೇವರ ನ್ಯಾಯ ತೀರ್ಪು ಆ ತರ ಇರ್ತೈತೆ. ಈ ನಿನಿವೆಯ ಪಟ್ಟಣನ ನಾಶ ಮಾಡ್ದ, ನಿನಿವೆಯ ಜನಾಂಗನ ಇಲ್ಲ, ಇವತ್ತದು ಸಾಮ್ರಾಜ್ಯನೇ ಇಲ್ಲ, ಆ ಜನಾಂಗನೇ. ಇವತ್ತು ನಾವು ಅಂತ ತಪ್ಪುಗಳು ದೇವ್ರ ಕಡೆ ತಿರುಗಿಬಿಟ್ಟು ಹೇಳ್ಬಿಟ್ಟು ದೇವರಿಂದ ಬಿಡುಗಡೆ ತಗೊಂಡು ದೇವ್ರ ಹತ್ರ ಆಶೀರ್ವಾದ ಇಸ್ಕೊಂಡು ಸ್ವಲ್ಪ ದಿನ ಚೆನ್ನಾಗಿದ್ದು ನಮ್ಗೆಲ್ಲ ಚೆನ್ನಾಗಿ ಬಂದ್ಬಿಡ್ತು, ಫೈನಾನ್ಷಿಯಲ್ ಚೆನ್ನಾಗಿದ್ದೀರಿ, ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಯಾವ ಭಯ ಇಲ್ಲ, ಯಾವ ಶತ್ರುಕ್ರಿಯೆ ಇಲ್ಲ, ಮಾಟ ಮಂತ್ರ ಮಾಡೋರು ಕೈಗಳು ದೇವರು ಹಿಂಗ್ ಮಾಡ್ಬಿಟ್ಟ, ಕೆಲಸ ಕಾರ್ಯ ಉದ್ಯೋಗ ಇದೆ, ಮನೆಯಲ್ಲಿ ಸಮಾಧಾನ. ತಿರ್ಗಾ ನಾವು ಹಳೆಯ ಜೀವನ ತಿರುಗಿದ್ರೆ ಖಂಡಿತ ನಿನಿವೆಯ ಪಟ್ಟಣ ಪ್ರಾರಂಭಿಸ. ಬನ್ನಿ 3ನೇ ಅಧ್ಯಾಯಕ್ಕೆ ಹೋಗಿ ತಿರ್ಗಾ 7 ಅಂತ ಹೇಳ್ತಾರೆ. ನಾನು ಹೇಳಿದ್ದನ್ನ 7 ಅಂತ ಹೇಳ್ತಾ ಇದ್ದೇನೆ. 1ನೇ ವಚನ, 2ನೇ ವಚನ ಓದಿ 3:2-3. ಆಗ ಯೋನನು ಎದ್ದು ನಿನಿವೆಯ ಯೆಹೋವನ ಅಪ್ಪಣೆಯಂತೆ ನಿನಿವೆಗೆ ಹೋದನು. ನಿನಿವೆಯು 3 ದಿನ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸ ಪ್ರಯಾಣದಷ್ಟು 40 ದಿನಗಳಾದ ಮೇಲೆ ನಿನಿವೆಯು ಕೆಡವಲ್ಪಡುವುದು ಎಂದು ಸಾರಿ ತೊಡಗಿದನು. ಎಷ್ಟು ದಿನ ಸಾರ್ದ? 40 ದಿನ. ಏನಂತ ಹೇಳ್ತಾ ಇದ್ದಾನೆ? ಮಹಾಪಟ್ಟಣದವರೇ, ನಿನಿವೆಯ ಜನಾಂಗವೇ, ನಿಮ್ಮ ಸುಳ್ಳುಗಾರಿಕೆ, ಮಾಟ ಮಂತ್ರ, ಹಗೆತನ, ವಿಗ್ರಹ ಆರಾಧನೆ, ಮೋಸ, ವಂಚನೆ, ವ್ಯಭಚಾರ, ನಿಮ್ಮ ಅನ್ಯಾಯದ ಜೀವಿತ, ಹೊಟ್ಟೆ ಕಿಚ್ಚುಗಳು, ಜಗಳ, ಭೇದ, ಭಿನ್ನಾಭಿಪ್ರಾಯ, ಜಾತಿ. ನೀವು ಓದಿದ ವಾಕ್ಯದಲ್ಲಿ ಏನ್ ಬಂತು? ನೇಮಿಯ ಗ್ರಂಥದಲ್ಲಿ ಜಾತಿ ಅಂತಿದೆ ನೋಡಲ್ಲಿ ಪದ. ಆಮೆನ್. ಜಾತಿ ಜನಾಂಗ ಅಂತಿದೆ ನೋಡು. ಅದೆಲ್ಲಾನು ಬಿಟ್ಬಿಟ್ಟು ತಿರುಗ್ರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ದೇವರ ಕೋಪ ಬರುತ್ತೆ. ದೇವರು ನಿನಿವೆಯ ಪಟ್ಟಣವನ್ನ ಸುಟ್ಟು ಹಾಕ್ತಾನೆ. ಆಮೇಲೆ ಸೊದೋಮ್ ಗೊಮೋರನ ಸುಟ್ಟಾಗ್ದಂಗೆ ಈ ಗ್ರಾಮದ ಮೇಲೆ ಕೂಡ ದೇವರ ಉಗ್ರತೆ ಬರ್ತದೆ, ದೇವರ ನ್ಯಾಯ ತೀರ್ಪು ಬರ್ತದೆ. ಹಲ್ಲೆಲೂಯಾ. ಈ ಪಟ್ಟಣದ ಅರಸನು ಸಲ್ಟಿ ಬೀರನು ಹಿಜ್ಕೀಯನ ಕಾಲದಲ್ಲಿ ಯುದ್ಧಕ್ಕೆ ಬಂದಿದ್ರು, ಯುದ್ಧದಲ್ಲಿ ಸೋತೋಗಿದ್ರು. ಅವತ್ತು ರಾತ್ರಿ 1,80,000 ಜನನ ದೇವರು ದೂತನನ್ನು ಕಳುಹಿಸಿ ಇಸ್ರಾಯೇಲ್ಗೆ ವಿರುದ್ಧವಾಗಿ ನಿಂತಿದ್ದಂತ ಈ ಅಸಿರಿಯ ಸಾಮ್ರಾಜ್ಯವನ್ನ, ಸೈನ್ಯವನ್ನ ಕೊಲಾಪ್ಸ್ ಮಾಡ್ದ ದೇವರು. ನಾನೇ ದೇವರಂತ, ನನ್ನನ್ನು ಯೆಹೋವನೇ ಕಳಿಸಿರೋದು ಅಂತ ಹೇಳ್ದ. ಬೇರೆ ಎಲ್ಲಾರನ್ನು ಗೆಲ್ಬಹುದು, ದೇವ್ರ ಮಕ್ಕಳನ್ನ ಗೆಲ್ಲಕ್ಕಾಗಲ್ಲ. ಹೇಳಿ, ಎಲ್ಲಾರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಏನು ಮಾಟ ಮಂತ್ರ ಮಾಡಿ ಅವ್ರನ್ನ ಸಾಯಿಸ್ಬೋದು, ಬದುಕಿಸ್ಬೋದು. ನಿಮ್ಮ ವಿಷಯದಲ್ಲಿ ಸಾಯಿಸಕ್ ಬಂದ್ರೆ ನಿಮ್ಗೆ ಸಾಯಿಸಕ್ಕಾಗಲ್ಲ. ಅಂತವ್ರು ಇಸ್ರಾಯೇಲ್ಗೆ ವಿರುದ್ಧವಾಗಿ ಹೋಗಿದ್ರು ಈ ನಿನಿವೆಯವರು. ಒಂದು ಕಾಲದಲ್ಲಿ ಹಿಜ್ಕೀಯನ ಕಾಲದಲ್ಲಿ ಏನಕ್ಕೆ ಎಲ್ಲಿಗೆ ಹೋಗಿದ್ರು? ವಿರೋಧವಾಗಿ ಹೋಗಿದ್ರು. ಹಲ್ಲೆಲೂಯಾ. ಆ ದೇಶದ ಮುಂದೆ, ಆ ಜನಾಂಗದ ಮುಂದೆ, ಆ ದೇವ್ರ ಮುಂದೆ ಅವ್ರು ನಿಲ್ಲಕ್ಕಾಗ್ಲಿಲ್ಲ. ಅದೇ ಪಟ್ಟಣದ ಮೇಲೆ ದೇವ್ರ ಕೋಪ ಬಂದಿದೆ. ನಾಶ ಆಗ್ತಿದ್ ಮುಂಚೆ, ಆ ಪಟ್ಟಣನ ಸುಟ್ಟಾಗ್ತಿದ್ ಮುಂಚೆ ಒಂದು ಸಾರಿ ಎಚ್ಚರಿಸೋಣ. ಅದಕ್ಕೆ ಯಾರನ್ನ ಆರಿಸ್ಕೊಂಡ? ಯೋನನನ್ನ ಆರಿಸ್ಕೊಂಡ. ಯೋನ ಹೋಗಲಂದ ಏನೇನೋ ನಡೀತು. ಕಡೆಗೆ ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ದ? ಹೋಗಿ ಎಷ್ಟು ದಿನ? 40 ದಿನ ಆದ್ಮೇಲೆ ನಿಮ್ ಪಟ್ಟಣ 40 ದಿನ ನಿಮ್ಗೆ ಚಾನ್ಸ್ ಕೊಡ್ತಾನೆ ದೇವ್ರು. ನಮಗೂ ಅಷ್ಟೇ, ತಪ್ಪುಗಳನ್ನ ಪಾಪಗಳಿಂದ ತಿದ್ಕೊಳ್ಳೋದಕ್ಕೆ ನಮಗೂ ಒಂದು ಟೈಮ್ ಅನ್ನ ಕೊಡ್ತಾನೆ ದೇವ್ರು. ಒಂದು ಟೈಮ್ ಅನ್ನ, ಒಂದು ಸಮಯನ ಕೊಡ್ತಾನೆ. ಅಷ್ಟು ದಿನ ಒಳಗಡೆ ನಾವು ತಿರುಗಿಬಿಡ್ಬೇಕು. ನಾವು ತಿರುಗಿದ್ರೆ ಖಂಡಿತ ದೇವ್ರು ನಮ್ಮ ಮೇಲೆ ಕೋಪ ಬಿಟ್ಟೋಗುತ್ತೆ. ನಮ್ಮ ಮೇಲೆ ತಪ್ಪುಗಳು, ನಮ್ಮ ಅಪರಾಧಗಳನ್ನ ನಾವು ಆರೈಕೆ ಮಾಡಿ ಬಿಟ್ಬಿಟ್ಟು ಪರೀಕ್ಷೆ ಮಾಡ್ತಾನೆ. ಇವ್ರು ಒಂದೇ ದಿನದಲ್ಲಿ ತಪ್ಪುಗಳು ಬಿಟ್ರು, 40 ದಿನ ಮಾಡಿದ್ರೆ ಇದ್ದಾರಾ ಅಂತ ನೋಡ್ತಾನೆ. ಯಾರೋ ಒಬ್ರು ತಪ್ಪು ಇರ್ಬೇಕಂದ್ರೆ ಒಂದೇ ದಿನದಲ್ಲಿ ತಪ್ಪನ್ನ ಬಿಟ್ಬಿಡ್ಬೋದು, ಪಾಪನ ಬಿಟ್ಬಿಡ್ಬೋದು. ಒಂದೇ ದಿನದಲ್ಲಿ ಬಿಟ್ಬಿಟ್ಟು 40 ದಿನ ಇವ್ರು ಕರೆಕ್ಟ್ ಆಗಿ ಇರ್ತಾರ ಅಂತ ದೇವ್ರು ನೋಡ್ತಾನೆ. ಹಂಗೆ 40 ದಿನ ಸಾರ್ದ. ಆಮೇಲೆ ಏನ್ ನಡೀತು ನೋಡಿ.
ಇದನ್ನು ಕೇಳಿ ಆ? ನೆನೆವಿಯರು ಸುವಾರ್ತೆಯನ್ನ ಕೇಳಿ ದೇವರ ವಾಕ್ಯವನ್ನ ಕೇಳಿ ನೀನು ಕೂಡ ಭಾನುವಾರ ಬಂದು ಕುತ್ಕೊಂತೀಯ, ಪ್ರತಿ ಶುಕ್ರವಾರ ಬಂದು ಕುತ್ಕೊಂತೀಯ, ಬುಧವಾರ ಬಂದು ಬೈಬಲ್ ಸ್ಟಡಿಯಲ್ಲಿ ಕುತ್ಕೊಂತೀಯ. ದೇವರು ನಿನ್ನ ಜೀವನಕ್ಕೆ ಮಾತಾಡ್ತಾನೆ, ಸುವಾರ್ತೆಯನ್ನ ಕೊಡ್ತಾನೆ, ಬೋಧಕರ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾನೆ. ನೀನ್ ವಾಕ್ಯ ಕೇಳಿ ಕೇಳಿ ಮತ್ತೆ ಹಳೆ ತಪ್ಪನ್ನ ಪಾಪವನ್ನ ಮಾಡ್ತಾ ಇದ್ರೆ ಈ ನಿನಿವೆಯವರು ಕೇಳ್ಬಿಟ್ಟು ಏನ್ ಮಾಡ್ತಾ ಇದ್ರು ನೋಡಿ. ನೀನ್ ತಿರುಗಿದೀಯಾ, ನೀನ್ ನಿನ್ನ ತಪ್ಪುಗಳನ್ನ ಬಿಟ್ಟಿದೀಯಾ, ನೀನ್ ನಿನ್ನ ಪಾಪಗಳನ್ನ ಬಿಟ್ಟಿದೀಯಾ, ನೀನ್ ನಿನ್ನ ದೋಷಗಳನ್ನ ಬಿಟ್ಟಿದೀಯಾ, ನೀನ್ ನಿನ್ನ ಅಪರಾಧಗಳನ್ನ ಬಿಟ್ಟಿದೀಯಾ. ಹಲ್ಲೆಲೂಯಾ. ಆ ವಾಕ್ಯನ ಕೇಳಿ ನಿನಿವೆಯವರು ಏನ್ ಮಾಡ್ತಾ ಇದ್ದಾರೆ? ಫಸ್ಟ್ ಕೆಲಸ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಯಾವತ್ತೂ ಸುವಾರ್ತೆನೆ ಕೇಳಿಲ್ಲ. ಅವ್ರ ಅನ್ಯ ಜನಗಳು, ವಿಗ್ರಹ ಆರಾಧಕರು, ಮೋಸಗಾರರು, ವಂಚಕರು ಇವನು ಸಾರಿದ ಸುವಾರ್ತೆಯನ್ನ ಕೇಳಿ ಏನ್ ಮಾಡ್ತಾ ಇದ್ದಾರೆ? ಅವರು ನಂಬಿಕೆ ಇಡ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ದೇವರು ಸುಟ್ಟಾಗ್ತಾನೆ. ಆಮೇಲೆ ನಾವು ಮೊದಲೊಂದ್ಸಾರಿ ಯುದ್ಧಕ್ಕೆ ಹೋಗಿದ್ರಿ, ಆ ಜನಗಳ ಮೇಲೆ, ಇಸ್ರಾಯೇಲ್ ಮೇಲೆ ನಿಲ್ಲಕ್ ಆಗ್ಲಿಲ್ಲ, ಸೋತೋದ್ರಿ ನಾವು. ಇವತ್ತು ಕೂಡ ಹಂಗೆ ಪ್ರೇ ಮಾಡ್ತಾ ಇದ್ದಾರೆ. ಆಮೇಲೆ ದೇವ್ರ ಕಡೆ ತಿರುಗ್ತಾರೆ. ನಾವೇನ್ ಮಾಡ್ಬೇಕು? ನಮಗೂ ದೇವ್ರ ಎಚ್ಚರಿಸುವ ವಾಕ್ಯಗಳಲ್ಲಿ ಒಂದ್ಸಾರಿ ಪಾಸ್ಟ್ ನೇರವಾಗಿ ಬಂದು ಎಚ್ಚರಿಸ್ತಾರೆ. ನಿಮ್ಮ ಮನೆಗೆ ಒಂದ್ಸಾರಿ ನಿಮ್ಮ ಮನೆಗೆ ಸುಮ್ಮನೆ ಕೂತಿದಾಗ ಬಂದು ಹೇಳ್ತಾರೆ, ವಾಕ್ಯ ಬಂದಾಗ ಹೇಳ್ತಾರೆ, ಭಾನುವಾರ ಬಂದಾಗ ಹೇಳ್ತಾರೆ, ಎಚ್ಚರಿಸ್ತಾರೆ. ಏನ್ ಮಾಡ್ಬೇಕು ನೀನು? ಅವಾಗ ನಾನು ಹೇಳಿದ ಮಾತುಗಳಿಗೆ ನಂಬಿಕೆ ಇಡಿ. ಸೇವಕರು ಹೇಳೋ ಮಾತುಗಳಿಗೆ ನಂಬಿಕೆ ಇಡಿ. ಬೋಧಕರು ಹೇಳೋ ಮಾತುಗಳಿಗೆ ನಂಬಿಕೆ ಇಡಿ. ಎರಡನೇದು ಎರಡನೇ ಕೆಲಸ ಏನ್ ಮಾಡ್ತಾ ಇದ್ದಾರೆ ಇವರು? ನೀನು ಅಷ್ಟೇ. ಏನಾದ್ರೂ ನಿಮ್ಮ ಮನೆಯಲ್ಲಿ ಬಹಳ ಪ್ರಾಬ್ಲಮ್ ಇದೆಯಾ, ಹಿಂದೆ ಕಷ್ಟ ಹಂಗೆ ಬರ್ತಾ ಇದೆಯಾ, ಸುಮಾರು ದಿನಗಳಿಂದ ರೋಗ ಇದೆಯಾ, ಅವಮಾನ ಹಂಗೆ ಇದೆಯಾ, ದುಃಖ ಹಂಗೆ ಇದೆಯಾ, ಸಾಲ ಹಂಗೆ ಇದೆಯಾ, ಶೋಧನೆ ಹಂಗೆ ಇದೆಯಾ, ಮಾರ್ಪಾಟಿಲ್ವಾ, ಕುಡಿತನ ಹಂಗೆ ಇದೆಯಾ, ಜಗಳ ಹಂಗೆ ಇದೆಯಾ, ಟಕ್ಕಂತ ನಂಬಿಕೆ ಇಡು. ಬೈಬಲ್ ಮೇಲೆ ಏನ್ ಮಾಡ್ಬೇಕು? ನಂಬಿಕೆ. ಎರಡನೇದು ಏನ್ ಮಾಡ್ಬೇಕು? ಉಪವಾಸ ಮಾಡ್ಬೇಕು. ಮೂರನೇದು ಏನ್ ಮಾಡ್ಬೇಕು? ಪ್ರೇಯರ್ ಮಾಡ್ಬೇಕು. ನಾಲ್ಕನೇದು ಏನ್ ಮಾಡ್ಬೇಕು? ಹೇಳ್ಕೊಡ್ತಾರೆ ದೇವರು. ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ಒಂದು ದಿನ ನಾವೆಲ್ಲ ಉಪವಾಸ ಮಾಡೋಣ. ಎಲ್ಲಾರು ಮಕ್ಕಳು, ಚಿಕ್ಕವರು, ದೊಡ್ಡವರು, ಹಸುಗಳು, ಕುರಿಗಳು, ಮೇಕೆಗಳು, ನಮ್ಮ ಪಕ್ಷಿಗಳು, ನಮ್ಮ ಕೋಳಿಗಳು ಕೂಡ ಊಟ ಹಾಕೋದು ಬೆಳಗ್ಗೆ. ಈ ಪಟ್ಟಣದವ್ರು ಹೆಂಗ್ ಡಿಸಿಷನ್ ತಗೊಂಡ್ರು? ಈ ಉಪವಾಸ ನನಗೆ ಬಲೆ ಇಷ್ಟ ನೋಡಿ. ಅವ್ರ ಹಸುಗಳು ಕೂಡ ಮೇವು ಹಾಕಿಲ್ಲ. ಆ ಹಸುಗಳು ಇದ್ರೆ ಇಲ್ಲಿ ಹೋದ್ರೆ ಹೋಗ್ಲಿ, ಆ ಕೋಳಿಗಳು ಇದ್ರೆ ಇಲ್ಲಿ ಹೋದ್ರೆ ಹೋಗ್ಲಿ, ಆ ನಾಯಿ ಇದ್ರೆ ಇಲ್ಲಿ ಹೋದ್ರೆ ಹೋಗ್ಲಿ, ನಮ್ಮ ದೇವ್ರಿಗೆ ನಾವು ದೇವ್ರ ಹತ್ರ ತುಂಬಾ ತಗ್ಗಿಸ್ಕೊಳ್ಳೋಣ. ಉಪವಾಸ ಅಂದ್ರೆ ಏನ್ ಗೊತ್ತಾ? ತಗ್ಗಿಸ್ಕೊಳ್ಳೋದು. ನಮ್ಮ ಹತ್ರ ದೇವರು ಉಪವಾಸ ಅಂದ್ರೆ ಏನು? ತಗ್ಗಿಸ್ಕೊಳ್ಳೋದು. ನಮ್ಮ ಜೀವಿತನ ಬಿಟ್ಟು, ನಮ್ಮ ಹಳೆ ಕೃತ್ಯಗಳನ್ನ ಬಿಟ್ಟು, ನಮ್ಮ ಕಾರ್ಯಗಳನ್ನ ಬಿಟ್ಟು ದೇವರ ಹತ್ರ ತಗ್ಗಿಸ್ಕೊಂಡು ಅವತ್ತಿಂದ ನೀಟಾಗಿರೋದು. ಚೇಂಜ್ ಆಗಿರ್ಬೇಕು. ಅವತ್ತಿಂದ ನೀನು ಒಪ್ಪಿಸಿರೋದನ್ನ, ಬಿಟ್ಟಿರೋ ಪಾಪಗಳನ್ನ ನೀನು ನೆಕ್ಸ್ಟ್ ಡೇ ಹೋಗಿ ಇಲ್ಲಿಂದ ಮಾಡಬಾರ್ದು. ಅದೇ ಪಶ್ಚಾತ್ತಾಪ ಅಂತ. ಏನಂತಾರೆ? ನಿಜವಾದ ಪಶ್ಚಾತ್ತಾಪ ಅಂದ್ರೆ ಅದೇ. ಬಿಟ್ಟು ಬಿಡಬೇಕು. ಇವ್ರೇನ್ ಮಾಡಿದ್ರು? ನಂಬಿಕೆ ಇಟ್ಟರು ಸುವಾರ್ತೆ ಮೇಲೆ. ಎರಡನೇದು ಏನ್ ಮಾಡಿದ್ರು? ಉಪವಾಸ ಮಾಡಿದ್ರು, ಗೊತ್ತು ಮಾಡಿಕೊಂಡ್ರು. ನಾಲ್ಕನೇದು ದೊಡ್ಡವರಂದ್ರೆ ಯಾರೇ? ಮುದುಕರು. ಇವತ್ತು ನಮ್ಮ ಮುದುಕರು ಏನಂತಾರೆ? ಬಿ ಶುಗರ್ ಅಂತಾರೆ. ಏನಂತಾರೆ? ಬಿ ಶುಗರ್ ನಾನು ಮಾಡಕ್ಕಾಗಲ್ಲ ಅಂತಾರೆ. ಆಮೇಲೆ ನಮಗೆ ವಯಸ್ಸಾಗ್ತಿದೆ ಹಾಗೆಲ್ಲ ಹೇಳ್ಬಾರ್ದು. ಉಪವಾಸ ಅನ್ನೋದು ದೇವರ ಕುತ್ಕೊಂಡು ಪ್ರೇ ಮಾಡೋದು. ಮೂರನೇದು ಚಿಕ್ಕ ಮಕ್ಕಳು, ಐಸಾಕು, ಸ್ಟೀಫನ್, ಭುವನ್ ಉಪವಾಸ ಬಂದಿದ್ದಾರೆ. ನೀವು ಉಪವಾಸನ ಏನು ತಿನ್ಲಿಲ್ವಾ? ಉಪವಾಸಕ್ಕೆ ಬರ್ಬೇಕು. ನೋಡಲ್ಲಿ ಚಿಕ್ಕವರು ಅಂತಿದೆ. ಉಪವಾಸಕ್ಕೆ ಬಂದಿದೆಯಮ್ಮ? ಉಪವಾಸ ಏನ್ ತಿನ್ಲಿಲ್ವಾ? ನಿಮ್ ತಂದೆ ತಾಯಿ ಕೇಳಲ್ಲ, ನಿಮ್ಮನ್ನೇ ಕೇಳ್ತೀನಿ ಡೈರೆಕ್ಟ್ ಆಗಿ. ಉಪವಾಸಕ್ಕೆ ಬಂದಿದೆ ಸರ್? ಚಿಕ್ಕವರು ದರ್ಶನ್ ಉಪವಾಸವಾಗಿ ಬಂದಿದ್ಯಾ? ಶೋರ್, ಗುಡ್. ಉಪವಾಸವಾಗಿ ಬರ. ಉಪವಾಸವಾಗಿ ಬರುವಾಗ ದೇವರು ಮನ ಮುರುಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಮ್ಗೆ ಇಷ್ಟ ಇಲ್ಲದ್ರೆ ಉಪವಾಸ ಮಾಡೋದಲ್ಲ, ನಮ್ಗೆ ಡೈಜೆಷನ್ ಇಲ್ಲದ್ರೆ ಉಪವಾಸ ಮಾಡದಿರೋದಲ್ಲ, ನಮ್ಗೇನು ಬೇಜಾರಾಗಿದ್ರೆ ಉಪವಾಸ ಮಾಡೋದಲ್ಲ. ಉಪವಾಸ ಮಾಡೋದು ದೇವರು ಕೇಳಿ ನಮ್ಗೆ ಒಳ್ಳೇದು ಮಾಡ್ತಾನೆ. ಒಂದು ಭಯಭಕ್ತಿಯಿಂದ, ಒಂದು ಆಸೆಯಿಂದ, ಒಂದು ನಂಬಿಕೆಯಿಂದ ಮಾಡ್ಬೇಕಾದ್ರೆ ಸುಮ್ಮನೆ ಎಲ್ಲ ಮಾಡಬಾರ್ದು. ಯಾರಿಗೋಸ್ಕರ ಮಾಡಬಾರ್ದು, ಅವ್ರು ಮಾಡ್ತಾರೆ ಅಂತ ಮಾಡಬಾರ್ದು. ದೇವ್ರು ನಿನ್ನ ಹತ್ರ ಮಾತಾಡ್ತಾನೆ. ಆಪ್ಷನ್ ಅಲ್ಲೇ ಪ್ರೇ ಮಾಡು. ಏನಕ್ಕ ಉಪವಾಸ? ಸುಮ್ಮನೆ ಉಪವಾಸ ಮಾಡಬೇಡ. ಪ್ರಾಬ್ಲಮ್ಸ್ಗೆ ಇಟ್ಟು ಪ್ರೇ ಮಾಡು. ಈ ಪ್ರಾಬ್ಲಮ್ಗೆ ದೇವರು ಉಪವಾಸ ಮಾಡ್ತಾರೆ. ಈ ಸಮಸ್ಯೆಯಿಂದ ನಮ್ಗೆ ಬಿಡಿಸ್ಬೇಕಪ್ಪ. ರೀಸನ್ ಬೇಕು. ಇವ್ರು ಯಾಕೆ ಉಪವಾಸ ಮಾಡ್ತಾ ಇದಾರೆ? 40 ದಿನ ಆದ್ಮೇಲೆ ನಮ್ಮ ಪಟ್ಟಣನ, ನಮ್ಮನ್ನ, ನಮ್ಮ ಪ್ರಾಣಿ ಪಕ್ಷಿಗಳನ್ನ, ನಮ್ಮ ಸೊತ್ತನ್ನೆಲ್ಲ ಸುಟ್ಟಾಗ್ತಾನೆ.
ಬೇರೆ ಊರಿಗೆ ಓಡೋಗಂಗಿಲ್ಲ ಆ ಕಾಲದಲ್ಲೇ. ಇವತ್ತಾದ್ರೆ ನಾವು ಅಮೆರಿಕಾಗೆ ಹೋಗ್ಬೋದು, ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಬೆಂಗಳೂರು ಸುತ್ತಾಡ್ಬಿಡ್ತೀನಿ ಅಂದ್ರೆ ತುಮಕೂರ್ಗೆ ಹೋಗ್ಬೋದು. ಅವಾಗೆಲ್ಲ ಹಂಗೆಲ್ಲ ಇರ್ಲಿಲ್ಲ. ಎಷ್ಟು ಜನ ಹೋಗ್ತಾರೆ? ಒಂದು ಪಟ್ಟಣ ಹೆಂಗ್ ಹೋಗೋದು? ಬೇರೆ ಕಡೆ ಏನೋ ಒಬ್ರಿಬ್ರು ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ಪಟ್ಟಣ ಸುತ್ತಾಡ್ಬಿಡ್ತೀನಿ ಅಂದ್ರು, ನಂಬಿಕೆ ಇಟ್ರು. ಆ ಸುವಾರ್ತೆಯನ್ನ ನೀವು ಏನ್ ಮಾಡ್ಬೇಕು? ದೇವ್ರ ವಾಕ್ಯಗಳು ಬರುವಾಗ ನಂಬಬೇಕು. ಒಂದೊಂದು ವಾಕ್ಯ ಕೂಡ ಇನ್ಮೇಲೆ ಬರೋದನ್ನ ನೀವೇನ್ ಮಾಡ್ಬೇಕು? ನಂಬ್ಕೊಂಡು ಮೆಟ್ಲಿಳಿಬೇಕು. ನಂಬಿಕೆಯಿಂದ ಮೆಟ್ಲಿಳ್ಬೇಕು, ನಂಬಿಕೆಯಿಂದ ಮೆಟ್ಲಿಳಿದು ಮನೆಗೆ ಹೋಗ್ಬೇಕು. ಅದನ್ನೇ ಧ್ಯಾನಿಸ್ತಾ ಇರ್ಬೇಕು. 2 ಉಪವಾಸ ಗೊತ್ತು ಮಾಡುದು. 3 ದೊಡ್ಡವರು ವಯಸ್ಸಾಗಿರೋ ಕೂಡ ಉಪವಾಸ ಮಾಡುದು. 4 ಚಿಕ್ಕ ಚಿಕ್ಕ ಮಕ್ಕಳು ಉಪವಾಸ ಮಾಡುದು. ಇನ್ನು ಮಧ್ಯದಲ್ಲಿ ಇರೋರು ನೋಡಿ, 40 ವರ್ಷ 30 ವರ್ಷ 20 ವರ್ಷದವರೆಲ್ಲ ಮಾಡಿದ್ದಾರೆ. ಆಮೇಲೆ ಗೋಣಿ ತಟ್ಟು ಅಂದ್ರೆ ಆ ಕಾಲದಲ್ಲಿ ಆ ಗೋಣಿ ತಟ್ಟನ್ನು ಹಾಕೊಂಡ್ಬಿಡ್ತಾರೆ. ಅದ್ ಹಾಕೊಂಡ್ರೆ ಏನರ್ಥ ಅಂದ್ರೆ ಇವ್ರು ಊಟ ತಿನ್ನಲ್ಲ, ಉಪವಾಸವಾಗಿರ್ತಾರೆ. ಈ ಹೊಸ ಒಡಂಬಡಿಕೆ ನಾವು ಉಪವಾಸನ ತೋರಿಸ್ಕೊಬಾರ್ದು. ಚೆನ್ನಾಗಿ ಗೊತ್ತಲ್ವಾ? ಉಪವಾಸ ಇರೋದೇ ಯಾರು ಗೊತ್ತಾಗಬಾರ್ದು. ನೀನ್ ಉಪವಾಸ ಅಂತ ನಿಮ್ ಸಭೆಯವರಿಗೆ, ನಿಮ್ ಮನೆ ಅಡಿಗೆ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು. ಇನ್ ಯಾರಿಗೂ ಗೊತ್ತಾಗಬಾರ್ದು ಉಪವಾಸ ನೀನ್ ಇದೀಯಾ ಅಂತ. ಹಲ್ಲೆಲೂಯಾ. ಇವ್ರು ಬಿಟ್ಟು ಇನ್ ಯಾರು ಗೊತ್ತಾಗಬಾರ್ದು ಉಪವಾಸ. ಯಾಕಂದ್ರೆ ನೀನ್ ಬಂದಿದ್ಯಾ ನಮ್ಗೆ ಗೊತ್ತು, ನೀನ್ ಬಂದಿರ್ತೀಯ ಗೊತ್ತು. ಹೊರಗಡೆ ಅಕ್ಕಪಕ್ಕ ಮನೆ ನಿನ್ ಸ್ನೇಹಿತರಿಗೆ ಗೊತ್ತಾಗಬಾರ್ದು. ಚಿಂದಿ ಅಂತ ಹೇಳಿ ನಗ್ತಾ ಇರ್ಬೇಕು. ಸಪ್ಪಗಿರ್ಬಾರ್ದು, ಅವ್ರ ಹತ್ರ ಬೇಜಾರಾಗಿರ್ಬಾರ್ದು, ತಲೆ ಹಿಂಗಿರ್ಬಾರ್ದು. ನೀಟಾಗಿ ಬಾಚ್ಕೊಂಡು ಎಣ್ಣೆ ಹಚ್ಚಿ ಇಷ್ಟ ಇದ್ರೆ ಸ್ನಾನ ಮಾಡಿ ಆಮೇಲೆ ಶುದ್ಧ ಬಟ್ಟೆ ಹಾಕೊಂಡು ನೋಡಿದ್ರೆ ನೀನ್ ಊಟ ತಿಂದಿದೀಯ ಅನ್ಬೇಕು. ಮೇನ್ ನನ್ನ ಕಷ್ಟಗಳಿಗಾಗಿರ್ಬೇಕು, ಸಭೆಗಾಗಿರ್ಬೇಕು, ಸೇವೆಗಾಗಿರ್ಬೇಕು, ಲೋಕಕ್ಕಾಗಿರ್ಬೇಕು, ಲೋಕ ಯೋಗಕ್ಷೇಮಕ್ಕಾಗಿರ್ಬೇಕು. ನಮ್ಮ ದೇಶವೆಲ್ಲ ದೇವ್ರ ಕಡೆ ತಿರ್ಬೇಕು, ನನ್ನ ಗ್ರಾಮ ಎಲ್ಲ ದೇವ್ರ ಕಡೆ ತಿರ್ಬೇಕು, ನಮ್ಮ ಸಭೆ ಎಲ್ಲ ಆಶೀರ್ವಾದ ಹೊಂದಬೇಕು. ಎಲ್ಲಾರ್ಗು ಅರ್ಥ ಆಗ್ತಾ ಇದೆಯಾ? ಗಮನ ಕೊಟ್ಟು ಕೇಳ್ತಾ ಇದ್ದೀರಾ? ನಿನಗೆ ಇವ್ರ ಕತೆ ಕೇಳ್ತಾ ಇದ್ದೀರಾ? ನಿಮ್ಮ ಜೀವನಕ್ಕೆ ಹೋಲಿಸ್ಕೊಂತಿದ್ರೆ ಮಾತುಗಳನ್ನ ನಿಮ್ಮ ಜೀವನಕ್ಕೆ ಮಾತಾಡ್ತಾ ಇರೋದು. ಯಾವತ್ತು ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಿಮ್ಮ ಲೈಫ್ ಮಾತಾಡೋದು, ನಿಮ್ಮ ಬದುಕಿಗೆ ದೇವ್ರು ಮಾತಾಡೋದು. ಚೆನ್ನಾಗಿ ಗಮನ ಇಡಿ ಪ್ಲೀಸ್. ನಿನ್ನ ಬದುಕಿಗೆ ದೇವ್ರು ಮಾತಾಡೋದು ಮರಿಬೇಡ. ನಿನ್ನ ಲೈಫ್ಗೆ ದೇವ್ರು ಮಾತಾಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೊಡ್ಡವರು ನಿಮ್ಮ ಮನೇಲಿ ವಯಸ್ಸಾಗಿರೋರು ಇರ್ತಾರೆ, ನಿಮ್ಮ ಅತ್ತೆ ಮಾವ ಇರಲಿ, ತಂದೆ ತಾಯಿ ಇರಲಿ, ಅವರು ಉಪವಾಸ ಮಾಡಬೇಕು. ನಿಮ್ಮ ಮನೆಯವರೆಲ್ಲ ವಾಕ್ಯನ ನಂಬಬೇಕು. ನಿಮ್ಮ ಮನೆಯವರೆಲ್ಲ ಮಾತಾಡ್ಕೋಬೇಕಂತಿದೆ ನೋಡಿ. ಉಪವಾಸ ಗೊತ್ತಿ ನೀವೇ ಕುಟುಂಬ ಕುತ್ಕೊಂಡು ನಾಳೆ ಒಂದಿನ ನಾವೆಲ್ಲ ಉಪವಾಸ ಮಾಡೋಣ. ನಮ್ದೇ ಇರೋರು ಪರವಾಗಿಲ್ಲ. ನಿಮ್ಮ ಮನೇಲಿ 3 ನಂಬಿದ್ರೆ 3, 2 ನಂಬಿದ್ರೆ 2. ಮಕ್ಕಳು ಕೂಡ ಹೇಳ್ಬೇಕು, ಮಾಡೋಣ ಒಂದಿನ. ದೇವರು ನಿನಿವೆ ಪಟ್ಟಣಕ್ಕೆ ಮನ ಮುರಿದಂಗೆ ನಮ್ಮ ಪಟ್ಟಣಕ್ಕೂ ಮನ ಮುರುತ್ತಾನೆ. ಎಷ್ಟು ಜನ ನಂಬಿದ್ರು? ನಿಮ್ಮ ಮನೇಲಿ ಎಷ್ಟು ಜನ ಇದ್ರು? ನಾಳೆ ಒಂದಿನ ನಾವೆಲ್ಲ ಉಪವಾಸ ಮಾಡೋಣ. ಮನೆಯಲ್ಲೇ ಕುತ್ಕೊಂಡು ಮಾಡಿ, ಪ್ರೇಯರ್ ಮಾಡಿ. ಮಧ್ಯಾಹ್ನ ಮುಗಿರ್ತೀರಾ, ಒಂದಿನ ಪೂರ್ತಿ ಇರ್ತೀರಾ, 2 ಹೊತ್ತು ಬಿಟ್ಟು ಬಿಡ್ತೀರಾ? ಮನೆಯವರೆಲ್ಲ ಕುತ್ಕೊಂಡು ಅದನ್ನೇ ನಿಮ್ಗೆ ಇವತ್ತು ಡಿಪೆಂಡ್ ಮಾಡಿ ಹೇಳ್ತಾರೆ ಉಪವಾಸ ಹೆಂಗಿರ್ಬೇಕಂತ. ಆಮೇಲೆ ಮಾಡಿ. ಆಮೇಲೆ ಗೋಣಿ ತಟ್ಟನ್ನು ಸುತ್ತಿಕೊಂಡು ಅಂದ್ರೆ ತಗ್ಗಿಸ್ಕೊಳ್ಳೋದು, ಉಪವಾಸವಾಗಿರೋದು. ಯಾರನ್ನ ಗೋಣಿ ತಟ್ಟು ಹಾಕೊಂಡ್ರೆ ಆ ಕಾಲದಲ್ಲಿ ಉಪವಾಸ ಇದ್ದಾರೆ ಅಂತ ಹಾಕೊಂಡ್ಬಿಡ್ತಾರೆ. ಗೋಣಿ ಬಟ್ಟೆಗಳನ್ನ ನಡ್ಕೊಂಡ್ಬಿಡ್ತಾರೆ, ಬೂದಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ, ಧೂಳೆತ್ತಿ ತಲೆ ಮೇಲೆ ಸುಟ್ಕೊಂತಾ ಇರ್ತಾರೆ. ಅದರ ಅರ್ಥ ಏನಂದ್ರೆ ಇವರು ಉಪವಾಸ. ಈಗ ನಾವು ಹೊಸ ಒಡಂಬಡಿಕೆ ತೋರಿಸ್ಕೊಂಬಾರ್ದು. ಉಪವಾಸ ಗೊತ್ತೇ ಆಗ್ಬಾರ್ದು. ನಿನಗೆ ದೇವರು ಮಾತ್ರ ಗೊತ್ತಿರುತ್ತೆ. ಉಪವಾಸ ಮಾಡೋದು ನಿನಗೂ. ನೀನ್ ಹೇಳಿಲ್ಲ ಅಂದ್ರೆ ಯಾಕೆ ಊಟ ತಿನ್ನಲ್ಲ, ಪ್ರೇಯರಿಗೆ ಕೂತಿದೆ ಅಂತ ಅವ್ರು ಏನ್ ಅನ್ಕೋತಾರೆ? ಉಪವಾಸ ಇದ್ದಾನೆ, ಅವ್ರು ಗೊತ್ತಾಗ್ತದೆ. ಅದ್ರ ಎದುರು ಮನೆ ಅಕ್ಕಪಕ್ಕ ಮನೆ ಗೊತ್ತಾಗ್ಬಾರ್ದು. ಹೊಸ ಒಡಂಬಡಿಕೆಯಲ್ಲಿ ಆಗಿರೋ ನಾವು ನಮ್ಮ ಉಪವಾಸ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು. ಕೆಲವರು ಡಂಗೂರ ಹೊಡಿತಾರೆ, ಇವ್ರು ಉಪವಾಸ ಇದ್ದಾರೆ, ಇವ್ರ ಕೊಂಬುಗಳು ಬರ್ಲಿ ಅಂತ ಅವರೇ ಏನೇನೋ ಹೆಚ್ಚಿಸ್ಕೊಂಡು ಹೇಳ್ತಾರೆ. ಹೇಳ್ಬಾರ್ದು ಅಂತ ಹೇಳ್ಬಾರ್ದು. ಮೇನ್ ಕೆಲವರು ಫೇಮಸ್ ಮಾಡ್ತಾರೆ, ಕೆಲವರು ಪಬ್ಲಿಸಿಟಿ ಮಾಡ್ತಾರೆ, ಕೆಲವರು ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಉಪವಾಸ ಅನ್ನೋದು ಯೂಟ್ಯೂಬ್ ಅಲ್ಲಿ ಹಾಕ್ಬಾರ್ದು, ಯಾರಿಗೂ ಹೇಳ್ಬಾರ್ದು. ನೀನ್ 50 ದಿನ ಮಾಡ್ದೋ, 40 ದಿನ ಮಾಡ್ದೋ, 21 ದಿನ ಮಾಡ್ದೋ, 3 ದಿನ ಮಾಡ್ದೋ, 1 ದಿನ ಮಾಡ್ದೋ, ನಿನ್ನವರೆಗೂ ಇರಬೇಕು. ಉಪವಾಸ ಅನ್ನೋದು ಪಬ್ಲಿಸಿಟಿನೇ ಮಾಡಬಾರ್ದು. ಅವ್ನು ಎಷ್ಟು ದೊಡ್ಡ ಪಾಸ್ಟರ್ನ ಆಗಲಿ ಹೋಗ್ಬೇಕು, ಸೈಲೆಂಟ್ ಆಗಿ ದೇವ್ರ ಹತ್ರ ಮಾತಾಡ್ಕೋಬೇಕು, ಬರಬೇಕು ಅಷ್ಟೇ. ಆಮೇಲೆ ಯಾಕೆ ಪಾಸ್ಟ್ ಇಲ್ಲ, ಸಿಗ್ತಾ ಕಾಣಿಸಿಲ್ಲ, ಪ್ರೇಯರ್ ಇಲ್ಲಿದ್ದಾರೆ ಅಷ್ಟೇ ಹೇಳ್ಬೇಕು. ಪಾಸ್ಟರ್ ಮಾಡ್ಕೊಂಡು ಏನಂತ ಹೇಳ್ಬೇಕು? ಪ್ರೇಯರ್ ಇಲ್ಲಿದ್ದಾರೆ, ದೇವರಲ್ಲಿದ್ದಾರೆ, ಗೊತ್ತಿಲ್ಲ, ಏನೋ ಸಡನ್ಲಿ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಹೆಚ್ಚಿನ ವಿವರ ಫೇಮಸ್ ವೇಸ್ಟ್ ಆಗ್ಬಿಟ್ಟಿದೆ.
ಉಪವಾಸ ಏನಾಗುತ್ತೆ? ಗೊತ್ತೇ ಆಗ್ಬಾರ್ದು ನೀನು ಮಾಡೋ ಉಪವಾಸ ಯಾರಿಗೂ. ನಿನ್ ಮನೆಯವ್ರಿಗೆ ಗೊತ್ತಾಗ್ಬೇಕು, ನಿನ್ ಸಭೆಯವ್ರಿಗೆ ಗೊತ್ತಾಗ್ಬೇಕು. ಫಿನಿಶ್. ಹಲ್ಲೆಲೂಯಾ, ಆಮೆನ್. ಇದು ಹಳೆವಾಡ ಮಡಿಕೆಯವರು ಇವ್ರು ಹಂಗೆ ಮಾಡಿದ್ರು. ಇವ್ರು ಹಳೆವಾಡ ಮಡಿಕೆಯವರು ಹಂಗೆ ಗೋಣಿ ತಟ್ಟು ಕಟ್ಕೊಂಡಿದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲಾರು ಕೆಳಗಡೆ ನೋಡಿ, ಇನ್ನು ಆಶ್ಚರ್ಯವಾಗಿದೆ ನೋಡಿ ಬೇಗ. ಯೋನನ ಪ್ರಕಟಣೆಯು ಹಾ. ನಿನೆವೆಯ ಅರಸನು ಹಾ. ಅರಸನಿಗೆ ಮುಟ್ಟಲು ಆಮೆನ್. ಅವನ ಸಿಂಹಾಸನದಿಂದ ಹಾ. ಎದ್ದು ವಾಹ್, ಇವತ್ತು ನಾನು ರಾಜನಾಗಿರಲ್ಲ, ಆಮೆನ್. ರಾಜಾದಿರಾಜನ ಹತ್ರ ತಗ್ಗಿಸ್ಕೊಂತೀನಿ. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಏನು ದೊಡ್ಡ ದೊಡ್ಡ ಪಾಸ್ಟ್ಗಳು, ರಿಚ್ ಪರ್ಸನ್ ಕೂತ್ಕೊಂಡು ವಾಕ್ಯ ಕೇಳ್ತಾರಲ್ಲ, ನಾನು ದೊಡ್ಡ ಮನೆಯವರು, ಬಂಗ್ಲಾದಲ್ಲಿದ್ದೀನಿ, ನಾನು ಇದರಲ್ಲಿದ್ದೀನಿ, ನಾನು ಉಪವಾಸ ಮಾಡೋಕ್ಕಾಗಲ್ಲ, ನಾನು ಉಪವಾಸ ಹೆಂಗೆ ಮಾಡೋದು, ನಾನು ತಗ್ಗಿಸ್ಕೊಳ್ಳೋದು ಹೆಂಗೆ, ಉಪವಾಸದಲ್ಲಿ ಹೋಗಿ ಕೂತ್ಕೊಳ್ಳೋದು ಹೆಂಗೆ, ಇಲ್ಲೇನು ಮಾಡ್ತಾ ಇದ್ದೀನಿ ರಾಜ. ಅದು ಅನ್ನಿನು. ನಾವು ದೇವ್ರು ನಂಬಿರೋರು. ಒಂದು ಕಷ್ಟನ, ಒಂದು ಪ್ರಾಬ್ಲಮ್ಸ, ದೇಶದಲ್ಲ ಒಂದು ಕೊರೋನಾನ, ಒಂದು ಸಮಸ್ಯೆನ ನೋಡು. ಒಂದು ಹೋದ 2 ತಿಂಗಳು ಸಭೆಗಳೆಲ್ಲ ಹೊಡೆದ್ರು, ಪಾಸ್ಟ್ಗಳು ಹೊಡೆದ್ರು, FIR ಹಾಕಿದ್ರು. ಕೇಳಿದ ತಕ್ಷಣ ಏನ್ ಮಾಡ್ಬೇಕು ನಾವು? ಫಾಸ್ಟಿಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು ನಾವು? ನಿನ್ ಬೋಧಕನ ಹೇಳ್ಬಾರ್ದು, ನೀನೇ ಡಿಸೈಡ್ ಮಾಡಿ ಫಾಸ್ಟಿಂಗ್ ಮಾಡ್ಬೇಕು. ಕೇಳ್ತಾ ಇದ್ದೀರಾ ವಾಕ್ಯನ? ಡಿಸೈಡ್ ಮಾಡಿ ಏನ್ ಮಾಡ್ಬೇಕು? ಫಾಸ್ಟಿಂಗ್ ಮಾಡ್ಬೇಕು. ಟಕ್ ಅಂತ ನೀನು ಏನೋ ಒಂದು ಕೇಳಿದೆ, ಏನೋ ನಡೀತಾ ಇದೆ ನಿನ್ ಮನೇಲಿ, ಏನೋ ಸೈತಾನ ಕ್ರಿಯೆ ಮಾಡ್ತಾ ಇದ್ದಾನ, ಟಕ್ ಅಂತ ಒಂದು ಉಪವಾಸ ಫಟ್ ಅಂತ ದೇವ್ರ ಕಡೆ ತಿರುಗಿ ಮನೆಯವರೆಲ್ಲ ಮಾತಾಡ್ಕೊಂಡ್ಬಿಡಿ, ಒಂದು ಪ್ರೇಯರ್ ಮಾಡ್ಬಿಡಿ. ಒಂದು ದಿನ ಪೂರ್ತಿ ಭಯಭಕ್ತಿಯಿಂದ ಇರಿ. ಎಲ್ಲ ಟಿವಿ ಗೀವಿ ಎಲ್ಲ ಸೈಡಿಗೆ ಬಿಟ್ಬಿಟ್ಟು ಮೇಲೆ ಬಿಟ್ಟೇ ಬಿಟ್ಬಿಡ್ತೀನಿ ಅಂತೇಳಿ ಬಿಟ್ಬಿಟ್ಟು ಒಂದು ಪ್ರೇಯರ್ ಮಾಡ್ಬಿಟ್ಟಿವಿ. ಒಂಥರ ಗೋಡಿ ತಟ್ಟನ್ನ ಸುತ್ತಿಕೊಂಡು ಅವನ ಸಿಂಹಾಸನದಿಂದ ಎದ್ದು ಆ. ತನ್ನ ನಿಲುವಂಗಿಯನ್ನು ಆಮೆನ್. ತೆಗೆದುಬಿಟ್ಟು ಆ. ಗೋಧಿ ತಟ್ಟನ್ನು ಸುತ್ತಿಕೊಂಡು ನಿಲುವಂಗಿ ಹೇಗಿರ್ತದೆ ಗೊತ್ತಾ? ರಾಜ ವಸ್ತ್ರನ ತೆಗೆದು ಸೈಡ್ಗಿಟ್ಟು, ಒಂದೇ ಡ್ರೆಸ್ ಅದು ನಿಲುವಂಗಿ, ಸೈಡ್ಗಿಟ್ಟು ಭಯಭಕ್ತಿಯಿಂದ ದೇವರ ಕಡೆ ತಿರುಗ್ತಾನೆ. ಆಮೆನ್. 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಆಮೆನ್. ರಾಜ ಚೇಂಜ್ ಆಗ್ತದೆ. ಇವತ್ತು ನಾವು ಕಷ್ಟ ಇದ್ರೂ ಕೂಡ ಯಾಕೆ ಹಂಗೆ ಇರ್ತೀರಿ? ರಿಚ್ ಆಗಿರ್ತೀರಿ, ಚೇಂಜ್ ಆಗದಿರಿ ಇರ್ತೀರಿ. ನಮ್ಮ ಲೆವೆಲಲ್ಲಿ, ನಮ್ಮ ಮೇಂಟೆನೆನ್ಸ್ ಅಲ್ಲಿ ಹೋಗ್ತಾ ಇರ್ತೀರಿ. ಯಾಕೆ? ರಾಜ ಕೂಡ ಸಿಂಹಾಸನದ ಕೆಳಗಡೆ ಇಳಿದು ಎದ್ದು ನಿಂತ್ಕೊಂತ ಇದ್ದಾನೆ. ಅದರ ಅರ್ಥ ಏನ್ ಗೊತ್ತಾ? ಈಗ ನಾನು ಮಾಮೂಲಿ ಮನುಷ್ಯ, ದೇವರ ಹತ್ರ ಹಲ್ಲೆಲೂಯಾ. ರಾಜ ಬೇಜನಿದೆ. ಬಲೆ ರಿಚ್ ಸಾಮ್ರಾಜ್ಯ ಇದು, ನಿನಿವೆಯ ಸಾಮ್ರಾಜ್ಯ, ಅಸಿರಿಯ ಸಾಮ್ರಾಜ್ಯ ತುಂಬಾ ರಿಚ್. ಎಂತದ್ದು ಇದು? ವೆರಿ ರಿಚ್ ಇದು. ಹಲ್ಲೆಲೂಯಾ. ಆಮೇಲೆ ರಾಜ ರಾಜನ ಬಗ್ಗೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಗೋಧಿ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇಲ್ಲಿ ಬೂದಿ ಎಕ್ಸ್ಟ್ರಾ ಬರ್ತಾ ಇದೆ ನೋಡಿ. ಇನ್ನು ಕೂಡ ಗೋಧಿ ತಟ್ಟು ಹಾಕೋತಾ ಇದ್ದಾರೆ ನೋಡಿ. ಆಮೇಲೆ ಇದಲ್ಲದೆ ಆ. ಅವನು ತನ್ನ ಆ. ಮತ್ತು ರಾಜ್ಯಾಧಿಕಾರಿಗಳ ಆ. ಆಜ್ಞೆಯನ್ನಾಗಿ ಆ. ಜನ, ಆ. ಪಶು, ಆ. ಮಂದೆ, ಆ. ಹಿಟ್ಟು ಆ. ಇವುಗಳು ಆ. ಏನು ರುಚಿ ನೋಡದಿರಲಿ. ಯಾರಂತೆ ಏನಂತ ಆರ್ಡರ್ ಮಾಡ್ಬಿಟ್ಟ ರಾಜ? ಜನಗಳು ಉಪವಾಸ ಮಾಡ್ಬೇಕು, ಪಶುಗಳು ಉಪವಾಸ ಮಾಡ್ಬೇಕು. ಕೇಳಿ ಕೇಳಿ, ಮಂದೆ ಉಪವಾಸ ಮಾಡ್ಬೇಕು, ಹಿಂಡುಗಳು ಅಂದ್ರೆ ಕುರಿ, ಕತ್ತೆ, ಕುದುರೆಗಳು ಉಪವಾಸ ಇರ್ಬೇಕು. ಇವತ್ತು ಅವುಗಳಿಗೆ ನೀರಿಲ್ಲ, ಮೇವು ಇಲ್ಲ, ನೀರಿಲ್ಲ ನೋಡಿ. ನೆಕ್ಸ್ಟ್ ಏನು ರುಚಿ ನೋಡಬಾರ್ದಂತಿದೆ ನೋಡಿ. ರುಚಿ ನೋಡೋದಿರಲಿ, ತಿನ್ನೋದಿರಲಿ, ಕುಡಿಯೋದಿರಲಿ. ಅಂದ್ರೆ ನೋಡಂಗೆ ಇಲ್ಲ ಊಟನ. ಇವತ್ತು ಒಬ್ಬೊಬ್ಬರು ಒಂದು ತರ ಉಪವಾಸ ಮಾಡ್ತಾರೆ. ನಾವು ಹಿಂದೂಗಳಾಗಿದ್ದಾಗ ನಾನು ಕದುಹುಣ್ಣಿಮೆ ಮಾಡ್ತಾ ಇದ್ದೆ, ವರ್ಷಕ್ಕೊಂದ್ಸಲ ಇರ್ತಾ ಇದ್ದೆ ಉಪವಾಸ. ನಾವು ಇಟ್ಕೊಂಡು ಇದು ನಂದು ಮಾತ್ರ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಕೇಳೋದು. ದಯವಿಟ್ಟು ನಿಮ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವ ಜನಾಂಗನಾಗ್ಲಿ, ಯಾವ ದೇವರನ್ನಾಗ್ಲಿ ನಾನು ನಿಂದಿಸ್ತಾ ಇಲ್ಲ. ನಾನು ಮಾಡಿದ್ದು ಇರೋವಾಗ ಏನು ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಇದು ಮಾಡ್ತಾ ಇದ್ರು, ಆ ಬಾಳೆಹಣ್ಣು ಅದು ಇದು ಚೆನ್ನಾಗಿ ತಿಂದ್ಬಿಡ್ತಾ ಇದ್ರು. ಹಸಿವಾದಾಗೆಲ್ಲ ತಿಂದ್ಬಿಡ್ತಾ ಇದ್ರು. ತಿಂದ್ಬಿಟ್ಟು ನೀರು ಕುಡಿತಾ ಇದ್ರು. ಉಪವಾಸ ಅಂತ ಇದ್ರು. ನಮ್ಮ ತಂದೆ ತಾಯಿ ಏನು ತಿಂದಿರ್ತಾ ಇದ್ರು ಅವರು. ನಾವು ಎಲ್ಲ ತಿಂದ್ಬಿಡ್ತಾ ಇದ್ರು. ಅದಕ್ಕಂತ ಮಾಡಿರ್ತಾ ಇದ್ರು. ತಂಬಿಟ್ಟು ಅದು ಇದು ಬಾಳೆಹಣ್ಣು ಕೊಡ್ತಾನೆ ಇದ್ರು, ತಿಂತಾನೆ ಇದ್ರಿ. ಅದು ಉಪವಾಸ ಅಲ್ಲ. ಆಮೆನ್. ಹಲ್ಲೆಲೂಯಾ. ಮುಸ್ಲಿಂ ಕೂಡ ಉಪವಾಸ ಮಾಡ್ತಾರೆ. ಬೆಳಿಗ್ಗೆ ಅಲ್ಲ ಕರೆದಿದ್ದು ಮುಂಚೆ ತಿಂತಾರೆ, ನೆಕ್ಸ್ಟ್ ಸಾಯಂಕಾಲ ಅಲ್ಲ ಕರೆದ ಮೇಲೆ ತಿಂತಾರೆ. ಎಂಜಲು ಸಹ ಕುಡಿಯಲ್ಲ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಕ್ರಿಶ್ಚಿಯನ್ ತರ ಯಾರು ಉಪವಾಸ ಮಾಡ್ತಾರೆ? ಕ್ರಿಶ್ಚಿಯನ್ ತರ ತುಂಬಾ ಕಠಿಣವಾಗಿ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ನಾವೆಲ್ಲ ಏನು ಉಪವಾಸ ಮಾಡೋದು? ಯೇಸು ಕ್ರಿಸ್ತನು, ಮೋಶೆ, ಕೇಳಿ ಕೇಳಿ ಓಡಾಡಬಾರ್ದು ಅಂತ ಹೇಳಿನಲ್ಲಪ್ಪ, ನಾವು ನೀರು ಕುಡಿಯೋದು. ಯೇಸು ಕ್ರಿಸ್ತನು, ಮೋಶೆ, ನೆಹೆಮಿಯ
40 ದಿನ ನೀರು ಕುಡಿದಿಲ್ಲ, ಊಟ ತಿಂದಿಲ್ಲ, ಕ್ಲೀನಾಗಿ ತರ ನಾವು ಆತ್ಮದಲ್ಲಿದ್ದು ಉಪವಾಸ ಮಾಡಿದೆ 40 ದಿನ ಅಲ್ಲ, ನೀನು 100 ದಿನ ಮಾಡಿದೆ ಕೂಡ ಹಸಿವಾಗಲ್ಲ, ತಿರ್ಗಾ ಸ್ಟ್ರಾಂಗ್ ಆಗೇ ಇತ್ತು. ನಾವೇನ್ ಮಾಡ್ತೀರಿ, ಈಗ ಇವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪ್ರೇ ಮಾಡಕ್ ಹೋಗ್ತೀವಿ, ಉಪವಾಸ ಮಾಡ್ತೀರಿ, ವೀಕ್ನೆಸ್ ಬರ್ತದೆ, ಬಲಹೀನತೆ ಬರ್ತದೆ, ತಲೆ ಸುತ್ತು ಬರ್ತದೆ, ಸೆಕೆ ಆಗುತ್ತೆ, ಇದು ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇನ್ ಆಮೇನ್. ನಾವು ಆತ್ಮದಲ್ಲಿದ್ದು ಪ್ರೇ ಮಾಡ್ತೀವಿ, ಉಪವಾಸ ಮಾಡಿದ್ರೆ ನಮ್ಗೇನು ಆಗಲ್ಲ. ಅಲ್ಲೆಲೂಯಾ. ಬಲವಾಗಿ ಒಂದು ದೃಢ ನಿರ್ಧಾರ ತಗೋಬೇಕು, ನೀರು ಮಾತ್ರ ಕೊಡ್ತೀನಿ ನಿಮ್ಗೆ ಅಷ್ಟೇ, ಒಂದೊತ್ತು ಮಾತ್ರ ತಿಂತೀನಿ ಆ ಥರ ಹೇಳ್ಬಿಡ್ಬೇಕು ಶರೀರಕ್ಕೆ. ಆವಾಗ ಅದು ಕಂಟ್ರೋಲಲ್ಲಿ ಇರ್ತದೆ, ಅದು ಕೇಳ್ತಾ ಇರ್ತದೆ ನಿಮಗೆ. ಚಿತ್ರಾನ್ನ ಎಲ್ಲ, ಬೋಂಡ ಎಲ್ಲ, ಬಜ್ಜಿ ಎಲ್ಲ, ಬಿರಿಯಾನಿ ಎಲ್ಲ ಮುಂದೆ ತಗೊಂಡ್ಬರ್ತಾ ಇರ್ತದೆ, ಚಿಕನ್ ಮಟನ್ ಎಲ್ಲ ಏನ್ ಮಾಡ್ಬಿಟ್ಟು ಬಂದೆ ಎಲ್ಲ ಬರ್ತಾ ಇರ್ತದೆ ಮುಂದ್ಗಡೆ. ಆಮೇಲೆ ನಾನು ಹೋಗಿದ್ದೀನಿ ನೇಪಾಳ ಊಟಕ್ಕೆ, ಮುಸ್ಲಿಮರು ಅವರೆಲ್ಲ ಮುಂದೆ ಇಟ್ಕೊಂಡು ಪ್ರೇ ಮಾಡ್ತಾರೆ, ಊಟ, ಫ್ರೂಟ್ಸು, ಜ್ಯೂಸು, ರೋಜ ಕುಡಿತಾರ. ಆಮೇಲೆ ಅದನ್ನೆಲ್ಲ ಮುಂದೆ ಇಟ್ಕೊಂಡು ಪ್ರೇ ಮಾಡೋದು. ನಮ್ಗೆ ಆ ಥರ ಸಿಸ್ಟಮೇ ಇಲ್ಲ. ಅವ್ರು ಮಾಡೋದು ತಪ್ಪಿಲ್ಲ, ಪಾಪ ಅವ್ರ ಭಾವನೆಗಳು, ಅವ್ರ ಸಿಸ್ಟಮು ಹೆಂಗಿರ್ತಿದೆ ಅಂತ ಹೇಳ್ತಾ ಇದ್ದೀವಿ. ಅಲ್ಲೆಲೂಯಾ. ಕ್ರಿಶ್ಚಿಯನ್ ಉಪವಾಸ ಹಂಗಲ್ಲ, ಕಂಪ್ಲೀಟ್ಲಿ ಬರೀ ದೇವ್ರನ್ನೇ ಮುಂದೆ ಇಟ್ಕೊಂಡು, ಏನೋ ಆ ದೇವರಿಗೆ ನಮ್ಮ ಸಮಸ್ಯೆಗಳು ಹೇಳ್ಬೇಕು, ನಮ್ಮ ತಪ್ಪುಗಳು ಹೇಳ್ಬೇಕು, ನಮ್ಮ ಪಾಪಗಳು ಹೇಳ್ಬೇಕು, ತಿರುಗ್ಬೇಕು ದೇವ್ರ ಕಡೆಗೆ. ಆವಾಗ ನಿನಗೆ ಆಶೀರ್ವಾದ ಮಾಡ್ತಾರೆ. ಬನ್ನಿ, ಯಾರು ರುಚಿ ನೋಡೋದು, ತಿನ್ನೋದಿರಲಿ, ಕುಡಿಯೋದಿರಲಿ, ಜನರಿಗೂ ಪಶುಗಳಿಗೂ ಗೋಣಿ ತಟ್ಟು. ಅಪ್ಪ, ಯಾರ ಮೇಲೆ ಗೋಣಿ ತಟ್ಟು? ಪಶುಗಳಿಗೂ ಜನಗಳ ಮೇಲೆ ಕೂಡ ಗೋಣಿ ತಟ್ಟಿಲ್ಲ. ಅಂದ್ರೆ ಅವರು ಉಪವಾಸ ಮಾಡ್ಲಿ ಅಂತ. ಎಲ್ಲಾರು ಉಪವಾಸನೆ, ಸೈನಿಕರು ಉಪವಾಸನೆ, ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲ ಉಪವಾಸ. ನೀವು ಯಾವಾಗ ಮಾಡ್ತೀರಿ? ನಿಮ್ಮ ಮನೆ ಸಮೇತ, ನಿಮ್ಮ ಕುಟುಂಬ ಸಮೇತ ಉಪವಾಸ ಮಾಡ್ಬೇಕು. ಏನಂತೆ? ಕುಟುಂಬ ಸಮೇತ ಉಪವಾಸ ಮಾಡು. ರಾಜ್ಯನೇ, ಈ ರಾಜ್ಯದಲ್ಲಿ ಎಷ್ಟು ಕ್ರೈಸ್ತರು ಇದ್ದಾರೋ ಎಲ್ಲಾ ಕ್ರೈಸ್ತರು ಉಪವಾಸ ಮಾಡ್ಬೇಕು. ಭಾರತದಲ್ಲಿ ಎಷ್ಟು ಕ್ರೈಸ್ತರು ಎಲ್ಲಾರು ಉಪವಾಸ ಮಾಡ್ಬೇಕಂತ. ಆಮೇಲೆ ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು, ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ಆಮೇನ್. ಏನಂತ ಹೇಳ್ತಾ ಇದ್ದಾನೆ? 3ನೇ ವಚನಕ್ಕೆ ಯೋನನ ಕತೆ ಮುಗೀತು. ಸರಿಯಾಗಿ ನೋಡ್ಕೊಳ್ಳಿ. 3ನೇ ವಚನಕ್ಕೆ ಯೋನನ ಕತೆ, ಅಲ್ಲಿಂದ ಕೆಳಗಡೆ ಯಾರ ಕತೆ ಹೇಳ್ತಾ ಇರೋದು? ನಿನಿವಿಯವರ ಕತೆ ಹೇಳ್ತಾ ಇದ್ದಾನೆ. 4ನೇ ವಚನದಿಂದ ರಾಜನ ಅನೌನ್ಸ್ಮೆಂಟ್, ರಾಜನ ಹೇಳ್ತಾ ಇದ್ದಾನೆ. ವಾಹ್, ಏನ್ ಸ್ಪೀಚ್ ಮಾಡಿರ್ಬೇಕು ಯೋನ, ಏನ್ ಬೋಧಿಸಿರ್ಬೇಕು, ಅವನ ಬೋಧನೆಯಲ್ಲಿ ಏನ್ ಪವರ್ ಇತ್ತು, ಅವನ ಬೋಧನೆಯಲ್ಲಿ ಏನ್ ಉಪದೇಶ ಇತ್ತು. ರಾಜ ಕೂಡ ಚೇಂಜ್ ಆಗಿದ್ದಾನಂದ್ರೆ ಇವತ್ತು ಯಾಕೆ ನಮ್ಮ ಮಿನಿಸ್ಟ್ರಿ ಚೇಂಜ್ ಆಗಲ್ಲ ಹೇಳಿ? ನಮ್ಮ ಬೋಧನೆಯಲ್ಲಿ ನಮ್ಮ ಮಿನಿಸ್ಟ್ರಿ ಯಾಕೆ ಚೇಂಜ್ ಆಗಲ್ಲ? ನಮ್ಮ ಮಂತ್ರಿಗಳು ಯಾಕೆ ಚೇಂಜ್ ಆಗಲ್ಲ? ನಮ್ಮ ಮಂತ್ರಿಗಳು ಯಾಕೆ ಮಾರ್ಪಡ್ತಾರೆ? ನೋಡಲ್ಲಿ ರಾಜ್ಯ ಎದ್ದು ಏನಂತ ಹೇಳ್ತಾ ಇದ್ದಾನೆ? ಯಾರು ಊಟ ಮಾಡೋದು ಬೇಡ, ಯಾರು ತಿನ್ನೋದು ಬೇಡ, ಯಾರು ಕುಡಿಯೋದು ಬೇಡ. ಈ 3 ವಾಕ್ಯಗಳು ರಾಜ ಹೇಳ್ತಾ ಇರೋದು. ಆಜ್ಞೆ ಬೇರೆ ಹೊರಡಿಸ್ತಾ ಇದ್ದಾನೆ, ಅನೌನ್ಸ್ಮೆಂಟ್ ಬೇರೆ ಮಾಡ್ತಾ ಇದ್ದಾನೆ, ಕಾನೂನು ತರ ಹೇಳ್ಬಿಡ್ತಾ ಇದ್ದಾನೆ. ಯಾರು ತಿನ್ಬಾರ್ದು, ತಿಂದ್ರೆ ನಿಜವಾಗ್ಲೂ ನಾಶ. ಅವ್ನು ಸುಟ್ಟಾಗ್ಬಿಡ್ತಾನೆ, ಅವ್ನ ಹೆಂಡತಿ ಸಿಂಹದ ಗಡಿಯಲ್ಲಾಗ್ಬಿಡ್ತಾರೆ, ಏನಾಗ್ಬಿಡ್ತಾರೆ ಇಲ್ಲಂದ್ರೆ ಅವ್ರ ಮನೆನ ತಿಪ್ಪಿಯಾಗಿ ಮಾಡ್ಬಿಡ್ತಾರೆ, ಹೊಡೆದು ಅದರಲ್ಲಿ ಕಸ ತುಂಬಿಡ್ತಾರೆ ಒಂದೇ ದಿನದಲ್ಲಿ. ರಾಜಾಜ್ಞೆ ಯಾರನ್ನ ಮೀರಿದ್ರೆ ಅವ್ರ ಮನೆ ತಿಪ್ಪೆ ತಂದು ಗಲೀಜ್ ಆಗ್ಬಿಡ್ತಾರೆ, ಅವ್ರ ಮನೆನ ಹೊಡೆದಾಗ್ಬಿಟ್ಟು. ಅಂತ ಕಂಡೀಷನ್ ಅದೇ ಒಡಂಬಡಿಕೆಯಲ್ಲಿ. ರಾಜಾಜ್ಞೆ ಒಬ್ರು ಮೀರಂಗಿಲ್ಲ, ಪ್ರತಿಯೊಬ್ರು ಉಪವಾಸ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ರು ಕುಟುಂಬನೇ ತಿರುಗ್ತಾ ಇದ್ದಾರೆ. ತಿರುಗಿ ಏನು ಕಷ್ಟಗಳು ನೀವು ಕೇಳೋರು ಮಾಡ್ಬೇಕಾಗುತ್ತೆ. ಪ್ರಾಬ್ಲಮ್ಸ್ ಮನೇಲಿ ಅದೇ ಪ್ರಾಬ್ಲಮ್ ಬರ್ತಾನೇ ಇದೆಯಾ? ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ತಿಳಿದೆ ಇನ್ನೊಂದು ಇಲ್ಲ 2, 3, 4, 5, 6 ಪ್ರಾಬ್ಲಮ್ಸ್ ಬರ್ತಾನೇ ಇದೆಯಾ? ಅಂತ ಎಲ್ಲಾರು ಮಾತಾಡ್ಕೊಂಡು ಉಪವಾಸ ದೇವರ ಕಡೆಗೆ ತಿರುಗಿರಿ. ಆಮೇಲೆ ಏನಂತ ಹೇಳ್ತಾ ಇದ್ದಾನೆ ರಾಜ? ಎಲ್ಲರೂ ದೇವರ ಕಡೆಗೆ ಬಲವಾಗಿ ಪ್ರೇಯರ್ ಮಾಡಬೇಕು. ಮನೆಯವರೆಲ್ಲ ಕುತ್ಕೊಂಡು, ಸುಮ್ಮನೆ ಬಂದು ಕುತ್ಕೊಂಡ್ಬಿಡೋದಲ್ಲ, ಮನೆಯಲ್ಲಿ ಉಪವಾಸ ಮಾಡೋದಲ್ಲ, ಕುತ್ಕೊಂಡು ಮನೆಯವರೆಲ್ಲ ಕೈ ಹಿಡ್ಕೊಂಡು ಕೈಗಳೆತ್ತಿ ಮೊಣಕಾಲು ಹಾಕಿ ಒಂದಷ್ಟು ಹೊತ್ತು, ಒಂದಷ್ಟು ಗಂಟೆ, ಒಂದು ಅರ್ಧ ದಿನ, ಒಂದಿನ ಉಪವಾಸದಲ್ಲಿ ಪ್ರೇಯರಲ್ಲಿ ಇರಬೇಕು. ಇವತ್ತು ತಿಳ್ಕೊಳ್ಳಿ, ಊಟ ತಿಂದ್ಬಿಟ್ಟು ಬಂದ್ರೇನು ಬನ್ನಿ, ಜ್ಯೂಸ್ ಕುಡಿದ್ಬಿಟ್ಟು ಬಂದ್ರೇನು ಬನ್ನಿ, ಅದು ನಿಮಗೂ ಒಂದು ಸಂಬಂಧ. ಆದ್ರೆ ಉಪವಾಸ ಅಂದ್ರೆ ಪ್ರೇಯರಲ್ಲೇ ಇರಬೇಕು. ಅಲ್ಲಿ ತಿರ್ಕೊಂಡು ತಿರುಗಲಾಡಿ ತಿಂದು ತೇಗಿ
ಟಿವಿ ನೋಡಿ ಬೈದು ಗಲಾಟೆ ಮಾಡಿ ಸಾಯಂಕಾಲ 7:30 ಮಧ್ಯಾಹ್ನ 1:00 ಉಪವಾಸ ಅಂದ್ರೆ ಬರ್ತಾರೆ. ಅದೆಲ್ಲ ಉಪವಾಸನೇ ಅಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ನಿನ್ನನ್ನು ದೇವ್ರಿಗೆ ಒಪ್ಪಿಸು. ಏನು ಕೆಲಸ ನೀವು ಮಾಡಬಾರ್ದು. ಏನ್ ಕೆಲಸಗಳು? ಬಟ್ಟೆ ಇದು ಕ್ಲೀನಿಂಗ್ ವಾಷಿಂಗ್ ಆಮೇಲೆ ಕೆಲಸನೇ ಮುಟ್ಟಬೇಡ ಅವತ್ತು ಮಾತ್ರ, ಆಮೇಲೆ ಮಾಡು. ಪ್ರೇಯರ್, ವಾಕ್ಯ, ಹಾಡುಗಳು, ದೇವರು. ಪ್ರೇಯರು, ವಾಕ್ಯ, ಹಾಡುಗಳು, ದೇವರು. ಇಷ್ಟೇ. ಆಮೇಲೆ ಉಪವಾಸ ಅಂದ್ರೆ ಅದು ನಾವು ಒಪ್ಪಿಸ್ಕೊಡ್ಬೇಕು. ನಮ್ಮನ್ನು ಕೆಟ್ಟದನ್ನ ಬಿಟ್ಬಿಡ್ಬೇಕು. ಇದು ಉಪವಾಸ ಅಂದ್ರೆ. ಆಮೇಲೆ ಗಲಾಟೆ ಮಾಡ್ಕೊಂಡು ಉಪವಾಸ ಮಾಡೋದಲ್ಲ, ಅಲ್ಲಿ ತಿರ್ಕೊಂಬಂದು ಉಪವಾಸ ಮಾಡೋದಲ್ಲ. ಆ ಪ್ರೈಮ್ ಟೈಮ್ ಬಂದ್ಬಿಡ್ತಾರೆ, ಅಲ್ಲ ಅದು ಉಪವಾಸ ಅಲ್ಲ. ರಾತ್ರಿನೇ ನೀನು ರೆಡಿ ಆಗ್ಬೇಕು, ಪ್ರಿಪೇರ್. ಬೆಳಿಗ್ಗೆನೆ ಎದ್ದಿದ ತಕ್ಷಣ ಇವತ್ತು ಉಪವಾಸ ಇದೆ ಅನ್ನೋ ಗಮನ ನೀನು ಬಂದ್ಬಿಡ್ಬೇಕು. ಬಲವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಯಾವ ಟೈಮ್ ಇದು ಇಷ್ಟೊತ್ತಿಂದ 1 ದಿನ, 1 ಹೊತ್ತು, 3 ದಿನ, 9 ದಿನ ಹಿಂಗಿರ್ತೀನಿ, 10 ದಿನ, 1 ತಿಂಗಳು ಕಂಪ್ಲೀಟ್ಲಿ ದೇವರ ಕಡೆಗೆ ಬಿಡ್ಬೇಕು ಕೈ. ಆಮೇಲೆ ಏನಂತೆ ಮಾಡ್ಬೇಕಂತ ಹೇಳ್ಬಿಟ್ಟ ರಾಜ. ಪ್ರತಿಯೊಬ್ರು ಪ್ರೇಯರ್ ಮಾಡ್ಬೇಕು. ಚಿಕ್ಕ ಮಕ್ಕಳು ಕೂಡ ಪ್ರೇಯರ್ ಏನಿರ್ಬೇಕು? ಉಪವಾಸದಲ್ಲಿ ಪ್ರೇಯರ್ ಇರ್ಬೇಕು. ಎಂತ ಪ್ರೇಯರ್? ವೀಕ್ ಪ್ರೇಯರ್ ಅಂತ ಗೊಡುಗೋ ಪ್ರೇಯರ್ ಅಲ್ಲ, ಸ್ಟ್ರಾಂಗ್ ಆಗಿ ಮಾಡ್ಬೇಕಮ್ಮ. ಫೀಡ್ ಮಾಡ್ಕೊಡ್ತಾ ಇದ್ರು ಒಳಗಡೆ. ನೆಕ್ಸ್ಟ್, ದುರ್ಮಾರ್ಗವನ್ನು ಬಿಡ್ಬೇಕು. ಏನ್ ಬಿಡ್ಬೇಕು? ಚೆನ್ನಾಗಿ ಪ್ರೇ ಮಾಡ್ಬೇಕು ಫಾಸ್ಟಿಂಗ್ ಅಲ್ಲಿ. ಎರಡನೇದು, ದುರ್ಮಾರ್ಗನ ಬಿಡಬೇಕು. ಕೆಟ್ಟ ಬುದ್ಧಿನ ಬಿಡಬೇಕು. ಕೆಟ್ಟ ಮಾತುಗಳನ್ನ ಬಿಡಬೇಕು. ಅಸಹ್ಯ ಕಾರ್ಯಗಳನ್ನ ಬಿಡಬೇಕು. ಅಸಹ್ಯ ಅಭ್ಯಾಸಗಳನ್ನ ಬಿಡಬೇಕು. ದುಶ್ಚಟಗಳನ್ನ ಬಿಡಬೇಕು. ಏನ್ ಅಭ್ಯಾಸಗಳನ್ನ ಬಿಟ್ಬಿಡ್ಬೇಕು ಉಪವಾಸದಲ್ಲಿ. ಇಲ್ಲಂದ್ರೆ ಕೇಳಲ್ಲ, ಫೈಲ್ಯೂರ್ ಆಗುತ್ತೆ ಉಪವಾಸ. ದುರ್ಮಾರ್ಗಗಳು ಅಂದ್ರೆ ವಿಗ್ರಹ ಆರಾಧನೆ, ವಂಚನೆ, ಮೋಸ, ಹಾಗೆ ಹೊಟ್ಟೆ ಕಿಚ್ಚು ಎಲ್ಲ ದುರ್ಮಾರ್ಗನೆ ಬಿಟ್ಟು ಬಿಟ್ಟು ದೇವ್ರು ಪ್ರೇ ಮಾಡ್ಬೇಕು. ಎರಡನೇ ಅನೌನ್ಸ್ಮೆಂಟ್ ಏನ್ ಮಾಡ್ತಾ ಇದ್ದಾನೆ? ಪ್ರೇ ಮಾಡ್ಬೇಕು ಚೆನ್ನಾಗಿ ಉಪವಾಸದಲ್ಲಿ. ಎರಡನೇದು ಏನ್ ಮಾಡ್ಬೇಕು? ದುಷ್ಕೃತ್ಯಗಳನ್ನ ಬಿಡಬೇಕು. ಮೂರನೇದು, ಉಗ್ರ ಕೋಪವನ್ನ ತೊಲಗಿಸಬೇಕು. ಈ ನಿನಗೆಯಲ್ಲಿ ಏನಿತ್ತು? ನಿನಗೆಯಲ್ಲಿ ಏನಿತ್ತು? ಕೋಪ ಇದೆ ನೋಡಿ, ನೋಡಲ್ಲಿ ಕೋಪ ಇದೆ. ಎಂತ ಕೋಪ ಐತೆ ಅಂತ ಅವ್ರಿಗೆ ಮಾತಾಡ್ತಾ ಇದ್ದಂಗೆ ಸಾಯಿಸ್ಬಿಡ್ತಾ ಇದ್ರಂತೆ. ಇವತ್ತು ನಾವು ಮಾತುಗಳಲ್ಲೇ ಸಾಯಿಸ್ಬಿಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಕೊಲೆ ಮಾಡಿದ್ರೆ ಪಾಪ, ಹೊಸ ಒಡಂಬಡಿಕೆಯಲ್ಲಿ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ಮೂರ್ಖ ಅನ್ಬೇಡ ಯಾರನ್ನು ನಿನ್ನ ಮಾತಲ್ಲಿ ನಿಂದಿಸ್ಬೇಡ. ಏನ್ ಮನುಷ್ಯ ನೀನು ಸತ್ತೋಗೋಗು, ಏನಕ್ಕೆ ಬದುಕಿದ್ಯಾ ಅವನ್ನೆಲ್ಲ ಬೈಬಾರ್ದು. ನೀನ್ ಮನುಷ್ಯನೇ ಅಲ್ಲ, ನೀನ್ ಕೆಟ್ಟವನು, ಈಗೆಲ್ಲ ಬೈಬಾರ್ದು. ಆಮೇಲೆ ಅಲ್ಲೆಲ್ಲೂಯಾ ಅಂಥವ್ರು ಇಂಥವ್ನು ಅಂತ ಬೈಬಾರ್ದು ನಾವು. ನೀನು ಅವ್ರ ಮನೆಯವ್ರ ಬಗ್ಗೆ ಅವ್ರ ಪರ್ಸನಲ್ ಮಾತಾಡಬಾರ್ದು. ಅದು ಅವ್ರ ಮನಸ್ಸಲ್ಲಿ ನೋವಾಯ್ತಂದ್ರೆ ಸಾಯಿಸ್ಲಿಕ್ಕೆ ಸಮಾನ. ನೋಡಿ, ಉಗ್ರ ಕೋಪವನ್ನು ತೊಲಗಿಸಾನು. ನಮ್ಮ ಮೇಲೆ ಬರೋ ಉಗ್ರ ಕೋಪನ ದೇವರು ತೊಲಗಿಸ. ದೇವ್ರ ಕೋಪ ಹೋಗ್ಬೇಕಂದ್ರೆ ನಮ್ಮ ಹಿಂಸೆಯನ್ನು ತೊರೆದು ಬಿಡ್ಲಿ. ಏನಿತ್ತು ಇವರಲ್ಲಿ? ಏನಿತ್ತು? ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನ ತಾನು ನಡೆಸುತ್ತಿದ್ದ. ಹಿಂಸೆ ಕೊಡೋ ಬುದ್ಧಿ ಇತ್ತಂತೆ. ನಿನವಿಯವ್ರ ಹತ್ರ ಏನ್ ಬುದ್ಧಿ ಇತ್ತಂತೆ? ನಿನ್ನ ಹತ್ರ ತರ ಇದೆ, ಯಾರನ್ನ ಮಾತಲ್ಲಿ ನೋಯಿಸ್ತೀಯ, ಮಾತಾಡ್ಬಿಟ್ಟು ಏನನ್ನ ತಿರ್ಗಾ ಚಿಂತೆಯಲ್ಲಿ ಇರ್ತೀಯ, ನಿನ್ ಮಾತು ನಿರ್ಮಿತ ಅವ್ರಿಗೆ ಬೇಜಾರಾಗುತ್ತಾ? ಮಾತಾಡಬೇಡ. ಇನ್ಮೇಲೆ ಹಿಂಸೆ ಕೊಡೋ ಬುದ್ಧಿ. ದುರ್ಮಾರ್ಗ ಬಿಟ್ಬಿಡು, ಹಿಂಸೆನ ಬಿಟ್ಬಿಡು. ಹಿಂಸಿಸ್ತಾ ಇದ್ರಂತೆ ಅವರು. ಹಾಗಾದ್ರೆ ದಾಸತ್ವದಲ್ಲಿ ನಡೆಸ್ಕೊತಾ ಇದ್ರು. ಆಮೇಲೆ ಹಿಂಸಿಸುವುದನ್ನು ತೊರೆದು ಬಿಡ್ಲಿ. ದೇವರು ಒಂದು ವೇಳೆ ಮನ ಮುರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು. ಏನೋ ನೋಡೋಣ, ಟ್ರೈ ಮಾಡೋಣ, ನಾವೆಲ್ಲ ಉಪವಾಸ ಮಾಡೋಣ ಅಂತ ನಿಮ್ಮ ಮನೆಯವ್ರು ನೀವು ಮಾತಾಡ್ಕೋಬೇಕಂತೆ. ನೀನು ನಿನ್ನ ಸಭೆಯವ್ರು ಮಾತಾಡ್ಕೋಬೇಕಂತೆ. ನೀನು ನಿನ್ನ ಪಾಸ್ಟ್ ಮಾತಾಡ್ಕೋಬೇಕಂತೆ. ಇದೆಲ್ಲ ಕರ್ನಾಟಕದಲ್ಲಿ, ಭಾರತದಲ್ಲಿ ಈ ತರ ನಡೀತಾ ಇದೆಯಲ್ಲ. ಸಾರಿ, ನಾವೆಲ್ಲ ಉಪವಾಸ ಮಾಡೋಣ, ನಾವೆಲ್ಲ ಮಾತಾಡ್ಕೊಳ್ಳೋಣ. ನೋಡಲ್ಲಿ ಎಷ್ಟು ರಾಜ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ. ಈಗ ಈ ತರ ಹೆಂಗ್ ಮಾಡ್ಬೇಕಂದ್ರೆ, ಆಂಧ್ರದಲ್ಲಿ ಯಾರು CM ಹೇಳಿ? ಅವ್ರು ಹಿಂಗ್ ಹೇಳ್ಬೇಕಂತ ಇಂಥ ಮಾತುಗಳು. ಮೇನ್ ಇಷ್ಟು ಬಂದು ಹೊಡ್ಕೊಂಡು ಹೋಗ್ತಾ ಇದೆಯಲ್ಲ ಪ್ರವಾಹ, ಈ ತರ ಎಲ್ಲ ತಿರುಗ್ತದೆ. ನಾವೆಲ್ಲ ಒಂದಿನ ಉಪವಾಸ ಮಾಡೋಣ, ಧೈರ್ಯವಾಗಿ ಹೇಳ್ಬೇಕು. ಯಾರು ಕ್ಯಾಬಿನೆಟ್ ಯಾರು ಇದಾರೆ ಏನ್ ನೋಡ್ಬಾರ್ದು, ಅನೌನ್ಸ್ಮೆಂಟ್ ಮಾಡ್ಬೇಕು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಆ ತರ ಮನುಷ್ಯನ ತರ ಕೆಲಸ ಮಾಡ್ಬೇಕು. ಇವಾಗ ಹೇಳ್ಬಿಡ್ಬೇಕು, ನಾವು ಒಂದಿನ ಉಪವಾಸ ಮಾಡೋಣ.
ಇವತ್ತು ದಿನ ಬಂದು ಬಸವರಾಜ ಬೊಮ್ಮಾಯಿ ಹತ್ರ ಮಾತಾಡ್ದೆ ಕೂಡ, ನರೇಂದ್ರ ಮೋದಿ ಹತ್ರ ಕೂಡ ಈ ತರ ಮಾತಾಡದೆ ದೇವರು ಖಂಡಿತ ಅವರೇ ಅನೌನ್ಸ್ಮೆಂಟ್ ಮಾಡ್ಬೇಕಾಗುತ್ತೆ. ಅದೇ ಸಿಚುವೇಶನ್ ಇರ್ಲಿ, ಅದೇ ಸೀನ್ ಇದು. ನಮ್ಮ ಏರಿಯಾ ಮೇಲೆ ಬೈದಿ ಬಸವರಾಜ್ ಅಲ್ಲ, ಇದೇ ತರ ಯೋನ ಬಂದು ಹೇಳ್ಬಿಟ್ರೆ, ಯಾರನ್ನ ಪಾಸ್ಟ್ ಹೋಗಿ ಹೇಳ್ಬಿಟ್ರೆ ಅವರು ಕೂಡ ಕೆಳಗಿಳಿದು ಅವತ್ತು ಸೀಟನ್ನ ಮರೆತು ಉಪವಾಸ ಮಾಡ್ಬೇಕು. ಅವಾಗ ದೇವ್ರು ಏನ್ ಮಾಡ್ತಾನೆ ನೋಡಿ, ಮನ ಮುರುಗಿ ನಾಶನ ಮಾಡೋದನ್ನ ಬಿಟ್ಟು ಉಳಿದಾವು ನಿನಿವೆಯೆಲ್ಲ ಸಾರಿದನು. ಯಾರು ಸಾರ್ತಾ ಇರೋದು? 1ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನಿನಿವೆಯವರ ಅಲ್ಲ, ಯೋನ ಸಾರಿದ್ರು. ಈ 5ನೇ ವಚನದಿಂದ 9ನೇ ವಚನವರೆಗೂ ರಾಜನ ಇರೋ ಜನಗಳು ಸಾಕ್ತಾರೆ. ನೋಡ್ದ, ಸುವಾರ್ತಿಗರನ್ನ ಉತ್ಪತ್ತಿ ಮಾಡ್ತಾರೆ. ಆಮೇಲೆ ಯೋನನ ಮೂಲಕ ದೇವರು ಆ ನಿನಿವೆಯವರ ಕಣ್ಣನ್ನ ತರಿಸಿಬಿಟ್ಟ. ಆ ತಪ್ಪುಗಳನ್ನೆಲ್ಲ ಹೇಳಿದಂತೆ. ಇಲ್ಲೆಲ್ಲ ಬರ್ದಿಲ್ಲ, ದೇವರ ಆತ್ಮ ಹೇಳೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬರೆದ್ರೆ ದೊಡ್ಡ ಬುಕ್ ಆಗುತ್ತದು. ಅವ್ರ ಕಥೆಗಳು ಹಿಸ್ಟ್ರಿ ದೊಡ್ಡದಾಗ್ಬಿಡ್ತದೆ. ಒಂದೊಂದು ಕೂಡ ಹೇಳ್ಬಿಟ್ಲಂತೆ ಅವ್ರು ನಡೆಸ್ತಾ ಇದ್ರು. ಅಸಹ್ಯ ಕೃತ್ಯಗಳು, ನೀನು ಅಲ್ಲಿ ಮಾಡಿದ್ದು, ಇಲ್ಲಿ ಮಾಡಿದ್ದು, ನೀನು ಆ ತರ ಈ ತರ ನಡೆಸಿದ್ದು, ಹೆಂಗಸರಿಗೆ ಗಂಡಸರಿಗೆ ಚಿಕ್ಕವರಿಗೆ ದೊಡ್ಡವರಿಗೆ ಮುದುಗರಿಗೆ ಎಲ್ಲ ವಿವರಿಸ್ಬಿಟ್ನಂತೆ. ಇವ್ರು ನಿರ್ಮಿತ ದೇವ್ರ ಕೋಪ ಬರುತ್ತೆ, ದೇವ್ರನ್ನ ಒಬ್ಬನಿದ್ದಾನೆ, ನಿಜ ದೇವ್ರ ಒಬ್ಬನಿದ್ದಾನೆ. 40 ದಿನ ಆದ್ಮೇಲೆ ಪಟ್ಟಣನ ಸುಟ್ಟಾಗ್ತಾನೆ. ನೀವೇನಾದ್ರೂ ತಿರುಗಿಲ್ಲಂದೆ, ನಿನ್ ದುಷ್ಕೃತ್ಯಗಳು ಬಿಟ್ಟಿಲ್ಲಂದೆ, ನಿನ್ ಪಾಪಗಳು ಬಿಟ್ಟಿಲ್ಲಂದೆ, ನೀವ್ ಹೀಗೆ ಮುಂದುವರಿಸಿದ್ರೆ 41ನೇ ದಿನದಲ್ಲಿ ನೀವಿರಲ್ಲ. ಯಾಕೆ 40ನೇ ದಿನದಲ್ಲೇ ನೀವಿರಲ್ಲ? ಬಹಳ ಸ್ಟ್ರಾಂಗ್ ಆಗಿ ಹೇಳಿರ್ತಾನೆ ಅವನು. ಇಲ್ಲಾಂದ್ರೆ ಅವರೆಲ್ಲ ತಿರುಗಲ್ಲ. ಬಲೆ ಮಂಡ್ರು, ಬಲೆ ಅವಿದೇಯರು, ಅಹಂಕಾರಿಗಳು, ದುರ್ಮಾರ್ಗಿಗಳು, ತಂದೆ ತಾಯಿ ಒಡೆಯೋರು, ಮೋಸಗಾರರು, ವಂಚಕರು, ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಲ್ಲ. ಅವರು ಬಹಳ ಕಠಿಣ ಮನುಷ್ಯರು. ಸಖತ್ ಸ್ಟ್ರಾಂಗ್ ಆಗಿ ಹೇಳಿರ್ತಾನೆ ಅವನು. ದೇವ್ರು ಕೂಡ ಅವ್ರ ಹೃದಯ ತೆರೆದಿರ್ತಾನೆ. ನೆಕ್ಸ್ಟ್ ಏನಾಯ್ತು ನೋಡಿ ದೇವ್ರ ಕಾರ್ಯ. 1-2ನೇ ವಚನ ಯೋನು, 5, 6, 7, 8, 9ನೇ ವಚನ ನಿನಿವೆಯರದು, 10ನೇ ವಚನ ದೇವ್ರ ಕೆಲಸ. ಬೇಕಾದ್ರೆ ನೋಡಿ, ಈಗ ದೇವರು ನಿನಿವೆಯ ಪಟ್ಟಣದೊಳಗೆ ಬರ್ತಾ ಇದ್ದಾನೆ. ಈಗ ದೇವರು ನಿನ್ನ ಜೀವನದಲ್ಲಿ ಬರ್ತಾ ಇದ್ದಾನೆ. ಈ ತರ ಉಪವಾಸ ನೀನ್ ಮಾಡಿ ಬಂದು ಕೂತಿದ್ರೆ, ನೆಕ್ಸ್ಟ್ ದಿನಗಳಲ್ಲಿ ನೀನ್ ಮಾಡಿದ್ರೆ ನಿನ್ನ ಜೀವನದಲ್ಲಿ ದೇವರು ಬರ್ತಾನೆ ನೋಡಿ. ದೇವರು ನಿನಿವೆಯವರ ಕಾರ್ಯಗಳನ್ನ ನೋಡಿ, ಇವ್ರ ಹಸುಗಳು ಕೂಡ ಮೇವು ಹಾಕ್ಲಿಲ್ಲ, ನೀರಿಕ್ಕಿಲ್ಲ, ಪಕ್ಷಿಗಳು ಕೂಡ ಊಟ ಹಾಕ್ಲಿಲ್ಲ, ಅಕ್ಕಿ ಕಾಳುಗಳು ಹಾಕ್ಲಿಲ್ಲ. ಆಮೇಲೆ ಇವರು 40 ದಿನದಿಂದ ನನ್ನ ಕಡೆಗೆ ಕೇಳಿದ ತಕ್ಷಣ ತಿಳ್ಕೊಂಡು ನೀಟಾಗಿದ್ದಾರೆ, ತಗ್ಗಿಸ್ಕೊಂಡಿದ್ದಾರೆ, ಭಯಭಕ್ತಿಯಿಂದ ಬಂದ್ಬಿಟ್ರು. ಕೇಳ್ಬಿಟ್ಟು ದೇವ್ರು ಏನ್ ಮಾಡಿದಂತೆ, ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು. ನಾವು ಕೂಡ ಏನ್ ಮಾಡ್ಬೇಕಂತೆ, ತಿರುಗಿಕೊಳ್ಬೇಕು. ನಿನಿವೆಯವರ ತರ ತಿರುಗಿಕೊಂಡಿರುವುದನ್ನು ನೋಡಿ ತಿಳಿದು ಮನ ಮುರುಗಿ, ಕೋಪನ ಬಿಟ್ಟು ದೇವರು, ಬೇಸರಿಕೆಯನ್ನ ಬಿಟ್ಟು, ಶಿಕ್ಷೆಯನ್ನ ಬಿಟ್ಟು, ಅವ್ರು ಕೊಡೋ ಶಿಕ್ಷೆಯನ್ನ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಂಡಂತೆ ದೇವರು, ಆಲೋಚನೆಯನ್ನ ಬದಲಾಯಿಸ್ಕೊಂಡಂತೆ. ನಿಜವಾಗ್ಲೂ ನಿಮ್ ಪ್ರೇಯರ್ ಅಥವಾ ಚೇಂಜ್ ಮಾಡ್ತದೆ, ಮರಿಬೇಡ. ನೀನು ಈ ಗ್ರಾಮಕ್ಕೋಸ್ಕರ ಪ್ರೇ ಮಾಡಿದ್ರೆ, ಈ ದೇಶಕ್ಕೋಸ್ಕರ ಪ್ರೇ ಮಾಡಿದ್ರೆ, ಈ ಊರಿಗೋಸ್ಕರ ಪ್ರೇ ಮಾಡಿದ್ರೆ, ನಿಮ್ ಮನೇಲಿ ನಮ್ದಿರೋರ್ಗೋಸ್ಕರ ಪ್ರೇ ಮಾಡಿದ್ರೆ, ನೀನ್ ಹೇಳ್ಬೇಡ ನಮ್ಮಪ್ಪ ಮಂತ್ರವಾದಿ, ನಮ್ಮಪ್ಪ ಕುಡುಕ, ನಮ್ಮಮ್ಮ ಚೇಂಜ್ ಆಗಲ್ಲ, ನಮ್ಮ ತಾಯಿ ತುಂಬಾ ಕುಡಿತಾಳೆ ಅನ್ಬೇಡ. ಪ್ಲೀಸ್, ಚೇಂಜ್ ಆಗ್ತಾರೆ. ಅವ್ರ ಎಂತ ಮಂತ್ರವಾದಿ ಆಗ್ಲಿ, ಜಗಳಗಟ್ಟಿಗಳಾಗ್ಲಿ, ಮೋಸಗಾರಾಗ್ಲಿ, ನನ್ನ ತಮ್ಮ ರೌಡಿ, ನಮ್ಮ ಅಣ್ಣ ರೌಡಿ ಅನ್ಬೇಡ. ಚೇಂಜ್ ಆಗ್ತಾರೆ. ನೀನ್ ಅನ್ಬೇಡ ಅವ್ರು ಚೇಂಜ್ ಆಗಲ್ಲ ಅನ್ಬೇಡ. ಅವ್ರು ಕುಡಿತಾರೆ, ತಿಂತಾರೆ, ರೌಡಿ, ಮಂತ್ರವಾದಿ, ಅವರು ನಮ್ಮ ಪ್ರೇಯರ್ ಅಂದ್ರೆ ಕೇಳಲ್ಲ, ಪ್ರೇ ಮಾಡಿದ್ರೆ ಬೈತಾರೆ ಅನ್ಬೇಡ. ನೀನು ಬೈತಾರೆ ನಿಜ, ಚಚ್ಚಿಕಂದ್ರೆ ಬರಲ್ಲ ನಿಜ. ನೀನ್ ಪ್ರೇ ಮಾಡು. ನಿನಿವೆಯವರ ಪ್ರೇಯರ್ ಕೇಳಿದ್ದೇವೆ, ನಿನ್ ಪ್ರೇಯರ್ ಕೂಡ ಕೇಳಿ. ನಿನ್ ಏನಾದ್ರು ತಪ್ಪಿದ್ರೆ ದೇವ್ರಿಗೆ ಒಪ್ಪಿಸ್ಕೊಟ್ಟು ತಿರುಗಿ ಕೈ ಎತ್ತು. ನಿನ್ ತಾಯಿನೂ ಬರ್ತಾರೆ, ಅಣ್ಣನೂ ಬರ್ತಾರೆ, ಮಾಮೈದನು ಬರ್ತಾರೆ, ತಮ್ಮನೂ ಬರ್ತಾರೆ, ನಿನ್ ತಾಯಿ ಕಡೆಯವ್ರು ಬರ್ತಾರೆ, ತಂದೆ ಕಡೆಯವ್ರು ಬರ್ತಾರೆ, ನಿನ್ನ ಅತ್ತೆ ಕಡೆಯವ್ರು ಬರ್ತಾರೆ, ನಿನ್ ತಂಗಿ ಕಡೆಯವ್ರು ಬರ್ತಾರೆ, ನಿನ್ನ ಅಣ್ಣ ಕಡೆಯವ್ರು ಬರ್ತಾರೆ, ಒಡ ಹುಟ್ಟಿದವ್ರು ಬರ್ತಾರೆ, ನಿನ್ ಎತ್ತೋರು ಬರ್ತಾರೆ. ನೀನ್ ಹಂಗೆ ಹೇಳ್ಬೇಡ, ಅವ್ರು ಬರಲ್ಲ ಅನ್ಬೇಡ. ನಿನ್ ಬಾಯಲ್ಲಿ ಅವಿಶ್ವಾಸ ನಿನ್ನಲ್ಲಿ ನಿನ್ನ ನಾಲಿಗೆಯಲ್ಲಿ ಯಾವಾಗ್ಲೂ ವಿಶ್ವಾಸದ ಮಾತುಗಳೇ ಇರಬೇಕು. ನಿನ್ನ ನಾಲಿಗೆಯಲ್ಲಿ ಎಂತ ಮಾತುಗಳಿರ್ಬೇಕು? ವಿಶ್ವಾಸದ ಮಾತುಗಳಿರ್ಬೇಕು. ಯಾರನ್ನ ಹೇಳಿದ್ರೆ ಕೂಡ ನೀನು ಕೇಳಬಾರ್ದು. ನಿನ್ನಲ್ಲಿ ವಿಶ್ವಾಸ ಬಂದಾಗ ಸೈತಾನ ಏನ್ ಮಾಡ್ತಾನೆ ಗೊತ್ತಾ?
ನಿನ್ನ ಎದುರುಗಡೆ ಇರೋರ ಹತ್ರ ಮಾತಾಡಿಸ್ತಾನೆ. ಯಾರ ಮೂಲಕ ಮಾತಾಡ್ತಾನೆ? ಆವಾಗ್ಲೂ ಕೂಡ ಬರ್ತಾರೆ ಅನ್ಬೇಕು ನೀನು, ಆವಾಗ್ಲೂ ಕೂಡ ಚೇಂಜ್ ಆಗ್ತಾರೆ ಅನ್ಬೇಕು, ಆವಾಗ್ಲೂ ಕೂಡ ಕುಡಿಯೋದು ಬಿಡ್ತಾರೆ ಅಂತ ಹೇಳ್ಬೇಕು, ಆವಾಗ್ಲೂ ಕೂಡ ಮಾರ್ಪಡ್ತಾನೆ ಅಂತ ಹೇಳ್ಬೇಕು. ಇಲ್ಲ, ನನ್ನ ಕೆಲಸ ಅದಲ್ಲ. ಮಾರ್ಪಡಿಸೋದು ದೇವ್ರ ಕೆಲಸ. ಮಾರ್ಪಡಿಸೋದು ಯಾರ ಕೆಲಸ? ನಿನ್ನ ಕೆಲಸ ತಿರುಗೋದು, ಉಪವಾಸ ಮಾಡೋದು, ಕೈ ಎತ್ತೋದು, ತಗ್ಗಿಸ್ಕೊಳ್ಳೋದು. ದೇವ್ರ ಹತ್ರ ಕಣ್ಣೀರ್ ಹಾಕು. ಇದ್ರಲ್ಲಿ ಕಣ್ಣೀರೈತೆ, ಸುಮ್ಮನೆ ಇಲ್ಲ. ಗೋಳಾಡಿದ್ದಾರೆ, ಪಾಪಗಳು ಹೇಳಿದ್ದಾರೆ. ಪಾಪಗಳು ಹೇಳುವಾಗ ದೇವ್ರ ಹತ್ರ ಕಣ್ಣೀರ್ ಬರ್ತಾ ಇದೆ, ಪಶ್ಚಾತ್ತಾಪ ಇದೆ. ಸಿಂಪಲ್ ಆಗಿ ಬರ್ಬಿಟ್ಟಿದೆ. ನಮ್ಗೆ ಎಷ್ಟು ವಚನ ಇದೆ ಇಲ್ಲಿ? 10 ವಚನ. 10 ವಚನ ಎಷ್ಟು ದಿನಗಳಾಗಿದೆ ಗೊತ್ತಾ? ಎಷ್ಟು ದೇವ್ರ ಅವ್ರ ಹತ್ರ ಫುಲ್ಲು ಇನ್ನೇನಿಲ್ಲ, ನಾವ್ ಏನಿಲ್ಲಮ್ಮ ನೀನೇ ಅಂತ ಹೇಳ್ಬಿಟ್ರು ಲಾಸ್ಟ್ ಅವರು. ಆಮೇಲೆ ದೇವ್ರ ಏನ್ ಮಾಡಿದವ್ರನ್ನ ನಮ್ಮನ್ನ ದುರ್ಮಾರ್ಗದಿಂದ ತಿರುಗಿಕೊಂಡಿರುವವರೆಂದು ತಿಳಿದು ಮನ ಮುರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಬಿಟ್ಟ. ನಿನ್ನ ಮನೆಯಲ್ಲಿ ಅಷ್ಟೇ ಏನನ್ನ ಇರ್ತದೆ, ಏನನ್ನ ಮಾಟ ಮಂತ್ರ ಇರ್ತದೆ, ಸಾಲ ಇರ್ತದೆ, ಕಷ್ಟ ಇರ್ತದೆ, ರೋಗ ಇರ್ತದೆ, ವ್ಯಾಧಿ ಇರ್ತದೆ, ಕಣ್ಣೀರು ಇರ್ತದೆ, ಸಮಾಧಾನ ಇರೋದು, ಗಲಾಟೆ ಇರ್ತದೆ. ಆಮೇಲೆ ತೀರದ ರೋಗಗಳು, ತೀರದ ಬಾಧೆಗಳು, ತೀರದ ಕಣ್ಣೀರು, ತೀರದ ಸಂಕಟ, ತೀರದ ಶ್ರಮ. ಅಯ್ಯೋ ಇವ್ರು ಬಂದ್ಬಿಟ್ರೆ ಸರೋಗುತ್ತೆ, ಇವರಿಂದನೇ ನಮ್ಮ ಮನೇಲಿ ಇಷ್ಟೊಂದು ವಿರೋಧ. ಎಲ್ಲದಕ್ಕೂ ದೇವ್ರು ಮಾತಾಡ್ತಾ ಇದ್ದಾನೆ. ದೇವ್ರು ಮಾಡ್ಬೇಕಿದ್ದ ಕೇಡನ್ನ ಮಾಡದೆ ಮನ ಮುರುಗಿ ಅವ್ನ ಅರ್ಗಕ್ಕೆ ಹೋಗ್ಲಾ ಹೇಳಿ, ಅವ್ರ ನಾಶನ ಆಗ್ಲಾ ಹೇಳಿ, ನಿಮ್ಮ ಮನೇಲಿ ಇದ್ದಾರಂತ ನಿನಗೆ ಇವ್ರು ಮಾತಾಡೋತಾರ, ಅವ್ರ ನರ್ಕಕ್ಕೆ ಹೋಗ್ಲಾ? ಇವನ ಹಂಗೆ ಆಸೆ ಪಡ್ತಾ ಇದ್ದಾನೆ. ಅವ್ರು ಸತ್ರೆ ಸಾಯ್ಲಿ, ಅವ್ರ ನರ್ಕಕ್ಕೆ ಹೋದ್ರೆ ಹೋಗ್ಲಿ ಅಂತ ಇದ್ದಾನೆ ಯೋನ. ಹಂಗ ಅನ್ಬಾರ್ದು ನಾವು, ಹಂಗೆ ಯೋಚಿಸ್ಬಾರ್ದು ನಾವು, ಹಂಗ ಆಸೆ ಪಡ್ಬಾರ್ದು ನಾವು, ಕೇರ್ಲೆಸ್ ಮಾಡಬಾರ್ದು. ಬಿಡ್ಲೇಬೇಡ. ಎಷ್ಟು ವರ್ಷ ಆದ್ರೂ ಒಂದು ಅಜ್ಜಿ ತನ್ನ ಕಂಡ ಕುಡಿಯೋದು ಬಿಡ್ಲಿ ಅಂತ ಸುಮಾರು ವರ್ಷ ಬಿಡ್ದಿರೋ ಉಪವಾಸ ಮಾಡಿ 22 ವರ್ಷ ಆದ್ಮೇಲೆ ಸಾಕ್ಷಿ ಕೊಡ್ತಾನೆ ಆ ಮನುಷ್ಯ ಚರ್ಚೆಯಲ್ಲಿ ಬಂದು. ತಾಳ್ಮೆ 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 ಬಿಡ್ತಾನೆ. ನೀನ್ ನಂಬು. ನಿನ್ ಕೆಲಸ ಬಿಡಿಸೋ ಕೆಲಸ ಅಲ್ಲ, ನಿನ್ ಕೆಲಸ ಪ್ರೇಯರ್ ಮಾಡೋದು, ನಂಬೋದು. ನಿನ್ ಕೆಲಸ ಏನು? ಪ್ರೇಯರ್ ಮಾಡೋದು, ನಂಬೋದು. ಶೈತಾನ ಕೆಲಸ ಸಂಶಯ ಹುಟ್ಟಿಸೋ ಕೆಲಸ. ನಿನ್ ಕೆಲಸ ನಂಬಿಕೆ ಕೆಲಸ, ಪ್ರೇಯರ್ ಮಾಡೋದು, ಉಪವಾಸ ಮಾಡೋದು. ದೇವ್ರ ಕೆಲಸ ಸರಿ ಮಾಡೋದು. ಈ ಮೂರನ್ನ ಸಪರೇಟ್ ಆಗಿ ನೋಡು. ಅವಾಗ ಮನುಷ್ಯನ ಮೂಲಕನೇ ಮಾತಾಡ್ತಾನೆ. ಒಂದ್ಸರಿ ಪಾಸ್ಟರ್ ಮೂಲಕ ಮಾತಾಡ್ತಾನೆ, ನಿಮ್ಮ ಅನ್ನ ಚೇಂಜ್ ಆಗಲ್ಲ ಅಂತ ಹೇಳ್ತಾನೆ. ನಂಬೇಡ ಆ ತರ. ನೀನು ನಿಮ್ ಗಂಡ ಇನ್ ಯಾವತ್ತೂ ಕೂಡಲ್ಲ, ಬಿಟ್ಬಿಡಿ. ನಿಮ್ಗೆ 55 ವರ್ಷ ಆಯ್ತು, ಇನ್ನೇನಕ್ಕೆ ನಿಮ್ಗೆ ಹೆಂಡತಿ ಅಂದ್ರೆ ನಂಬಬೇಡ ಆ ತರ. ಸಾಯೋ ತನಕ ನಿಮ್ಗೆ ಬೇಕು ಹೆಂಡತಿ ಗಂಡ, ಕೇಳಲೇಬೇಡ ದಯವಿಟ್ಟು. ಪಾಸ್ಟರ್ಗಳೆಲ್ಲ ಹೇಳ್ತಾರೆ, ಅವ್ನು ಏನ್ ಕಮ್ಮ ಅವ್ನು ಬೇಡ ಹೇಳ್ಬೇಡ. ದೇವ್ರು ಚೇಂಜ್ ಮಾಡಿದ್ರೆ ಅದು ಕರೆಕ್ಟ್ ಆಗಿರ್ತದೆ. ದೇವ್ರ ಅವಳ ಹತ್ರ ಮಾತ್ರ ದೇವ್ರು ಸರಿಯಾಗಿ ಬದಲಾಯಿಸಿರ್ತಾನೆ ಅವನ್ನ. ಮೊದಲ ಗಂಡ ತರ ಇರಲ್ಲ, ಮೊದಲ ಹೆಂಡತಿ ತರ ಇರಲ್ಲ. ಯಾಕೆ? ನಿನ್ ಉಪವಾಸ ಅಂತದ್ದು, ನಿನ್ ಪ್ರಾರ್ಥನೆ ಅಂತದ್ದು, ನಿನ್ ಮಾರ್ಗ ಅಂತದ್ದು, ನಿನ್ ನಂಬಿಕೆ ಅಷ್ಟದ್ದು ದೊಡ್ಡದು. ನಿನ್ನ ಆಸಕ್ತಿ ಇದ್ರೆ ದೇವ್ರು ಏನು ಮಾಡಲ್ಲ. ಕೇಳ್ಬೇಕು, ವಾಕ್ಯ ಕೇಳ್ಬೇಕು. ಹಲ್ಲೆಲೂಯಾ. ಅದಕ್ಕೆ 2 ವಾಕ್ಯಗಳು ನಾವು ದೇವರ ಕಡೆ ತಿರುಗಬೇಕು ಅನ್ನೋದಕ್ಕೆ 2 ಪೂರ್ವಕಾಲ ವೃತ್ತಾಂತ 32, 24ರಿಂದ 26. 2 Chronicles chapter 32, 24, 25, 26. ಏನ್ ಮಾಡ್ದ? ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟ ದೇವರು. ಅವ್ನಿಗೇನಂತ ಹೇಳ್ಬಿಟ್ಟ? ನಮಗೂ ಡಾಕ್ಟರ್ ಹೇಳ್ಬಿಡ್ತಾನೆ, ಇನ್ನೊಂದು 3 ತಿಂಗಳಿರ್ತಾರೆ ಅಂತ, 2 ತಿಂಗಳಿರ್ತಾರೆ ಅಂತ ನಮ್ಗೆ ಹೇಳ್ಬಿಡ್ತಾನೆ ಡಾಕ್ಟರ್. ಹೇಳಲ್ಲ ನಮ್ಗೋ, ನಮ್ಮ ಮನೆಯವ್ರಿಗೋ. ನಾವೇನ್ ಮಾಡ್ಬೇಕು? ಫುಲ್ಲು ಭಯ ಪಟ್ಟು, ದಿಗಿಲು ಪಟ್ಟು, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಬೇರೆ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಮಾಡಿ, ಇವ್ರಿಗೆ ಮಾಡಿ, ಎಲ್ಲ ಸಾಧ್ಯ ಆದ್ರೆ ಅನ್ಯರ ಒಂದು ಉಪದೇಶ, ಅಲ್ಲೋದ್ರೆ ಸರೋಗುತ್ತೆ, ಇಲ್ಲೋ ಸರೋಗುತ್ತೆ ಅಂತ ಹೇಳಿ ನಾವು ಹೋಗ್ಬಿಡ್ತೀವಿ. ಈ ಹಿಜ್ಕೀಯ ಕೇಳಿದ ತಕ್ಷಣ ಬೇರೆ ದೇವರುಗಳ ಹತ್ರ ಹೋದ್ನಾ? ಬೇರೆ ರಾಜ್ಯಗಳೆಲ್ಲ ಹೋದ್ರು, ಈ ಹಿಜ್ಕೀಯ ಹೋಗ್ಲಿಲ್ಲ. ನೀವು ಈ ರಾಜರ ಚರಿತ್ರೆಗಳು ಓದಿ. 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, 1 ಅರಸುಗಳು, 2 ಅರಸುಗಳು. ಎಷ್ಟು ರಾಜರು, ದೇವ್ರ ಮಕ್ಕಳು, ಇಸ್ರಾಯೇಲ್ ರಾಜರು ಕಷ್ಟಗಳು ಬಂದಾಗ, ರೋಗಗಳು ಬಂದಾಗ, ಮರಣಕರ ವ್ಯಾಧಿ ಬಂದಾಗ ಅವರು ಇಸ್ರಾಯೇಲ್ ದೇವ್ರನ್ನ ಬಿಟ್ಟು ಏನ್ ಮಾಡ್ತಂತೆ? ವಾಕ್ಯ ತಗೊಳ್ಳಿ, ಕೊಟ್ಟಿರೋ ವಾಕ್ಯ 2 ಪೂರ್ವಕಾಲ ವೃತ್ತಾಂತ
32ನೇ ಅಧ್ಯಾಯ 24, 25, 26. ಹಿಜ್ಕೀಯನಿಗೆ ದೇವರಿಂದ ಸತ್ತೋಗ್ಬಿಡ್ತಾನೆ ಅಂತ. ಇವನಿನ್ನು ಯಾವ ದೇವರ ಹತ್ರ ಓಡೋಗಿಲ್ಲ, ಸಾಯ್ತೀನಂತ ಕೂಡ ನಂಬಲಿಲ್ಲ. ನಾನು ಬದುಕ್ತೀನಿ ಅಂತ ನಂಬ್ದ. ಮನ ಮುರುಗಿ ದೇವ್ರ ಹತ್ರ ಏನ್ ಮಾಡ್ದಂತೆ, ಮೊರೆ ಇಟ್ನಂತೆ. ನಮ್ಗೆ ಡಾಕ್ಟರ್ ಹೇಳ್ಬಿಟ್ರೆ ಏನ್ ಮಾಡ್ತೀವಿ, ಫುಲ್ ಭಯ ಪಟ್ಟು ಆ ಭಯನೇ ನಮ್ಗೆ ಸಾಯ್ಸಾಕ, ನೋ ಚಾನ್ಸ್ ಅಂದ್ಬಿಡ್ತಾರೆ. ಅದು ನಮ್ ಕಿವಿ ಕೇಳಿಸ್ಬಿಡ್ತೈತೆ. ನಾವು ಬೆಡ್ಡಲ್ಲಿ ಮಲಗಿರ್ತೀವಿ, ಸೈಡ್ ತಿರ್ಬಿಟ್ಟು ಆ ಗೋಡೆ ಕಡೆ ಪ್ರೇಯರ್ ಮಾಡ್ತಾ ಇರ್ಬೇಕು. ಹಾಸ್ಪಿಟಲ್ ಗೋಡೆ ಕಡೆ ಪ್ರೇಯರ್ ಮಾಡ್ತಾ ಇರ್ಬೇಕು. ICU ಅಲ್ಲ ಇರೋ ನಿನ್ ಕಿವಿ ವರ್ಕ್ ಆಗ್ತಾ ಇರ್ತದೆ. ಕಿವಿ ವರ್ಕ್ ಆಗುತ್ತೆ, ಶ್ವಾಸಕೋಶ ಮಾತ್ರ ಅಲ್ಲ. ICU ಅಲ್ಲಿ ಇದ್ರೆ ಏನಿರಲ್ಲ, ಕೃತಕ ಶ್ವಾಸಕೋಶ ಇರ್ತದೆ, ಆರ್ಟಿಫಿಷಿಯಲ್. ಕಿವಿ ವರ್ಕ್ ಆಗ್ತದೆ ತಾನೇ, ಯಾರು ಬಂದ್ರು ಯಾರು ಹೋದ್ರು, ಕಣ್ಣು ವರ್ಕ್ ಆಗ್ತಾ ಇರ್ತದೆ. ಉಸಿರಾಟ ಮಾತ್ರ ತೊಂದರೆ ಇರ್ತದೆ, ಇನ್ನೇನ್ ತೊಂದರೆ ಇರಲ್ಲ. ಪ್ರೇ ಮಾಡ್ತಾ ಇರ್ಬೇಕು ಅಲ್ಲಿ ಕೂಡ. ಹೌದು, ವೆಂಟಿಲೇಷನ್ ಹಾಕಿದ್ರೆ ಪ್ರೇ ಮಾಡೋ ನೀನು ಅಲ್ಲೇ. ಕಿವಿ ಮಾಡೋ ಕೆಲಸ ಕಿವಿ, ಕಣ್ಣು ಮಾಡೋ ಕೆಲಸ ಕಣ್ಣು ಮಾಡ್ತಾ ಇರ್ಬೇಕು. ಭಯ ಸುತ್ಕೊಂಡ್ರೆ ಕಣ್ಣು ವರ್ಕ್ ಮಾಡಲ್ಲ, ಹೃದಯನೂ ವರ್ಕ್ ಮಾಡಲ್ಲ. ಹೇಳಿರ್ತೀನಿ. ಪುನೀತ್ ರಾಜ್ಕುಮಾರ್ ಸತ್ತೋದ್ರು. ಏನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅಂತ ಲೋಕಲ್ ಪಬ್ಲಿಸಿಟಿ. 1 ತಿಂಗಳ ಹಿಂದೆ ದೇವರು 2 ವಾರ ಹೃದಯದ ಬಗ್ಗೆ ಮಾತಾಡಿದ್ರು. ಎಷ್ಟು ಜನಕ್ಕೆ ನೆನಪಿದೆ? ಆ ಮೆಸೇಜ್ ಇವತ್ತು ಕೇಳಿದೀವಿ. ನನ್ನ ಬೆಳಿಗ್ಗೆ ಕೂತಿದ್ದೀನಿ, ದೇವ್ರು ಹೇಳ್ತಾರೆ ಹಾರ್ಟ್ ಬಗ್ಗೆ ಮಾತಾಡಿದ್ನಲ್ಲ ನಾನು 2 ವಾರ. ಒಂದು ಪಾಸ್ಟ್ ಯೂಟ್ಯೂಬ್ ಅಲ್ಲಿ 3 ದಿನ ಹಿಂದೆ ಹಾರ್ಟ್ ಬಗ್ಗೆ ಕಾಪಾಡ್ಕೊಳ್ಳಿ ಅಂತ ಹಾಕಿದ್ದಾರೆ. ಈ ಮೆಸೇಜ್ ದೇವ್ರು ನಮ್ಗೆ 1 ತಿಂಗಳ ಹಿಂದೆನೆ ಕೊಟ್ರಲ್ಲ, 2 ವಾರ ಮಾತಾಡಿದ್ರಲ್ಲ. ನಮ್ಮ ಹೃದಯ ಇಟ್ಕೊಬೇಕು. ಯಾವ್ದು ನಮ್ಮ ಹೃದಯನ ನಮ್ಮನ್ನ, ನಮ್ಮ ದೇಹನ ಕೆಡಿಸೋದು ಅಂತ. ನೀನ್ ಹಂಗಿರೋ ಆ 2 ಮೆಸೇಜ್ ಅಲ್ಲಿ ಇರೋ ತರ ನಿನ್ಗೆ ಯಾವ ಹಾರ್ಟ್ ಅಟ್ಯಾಕ್ ಕೂಡ ಬರಲ್ಲ. ಯಾಕೆ ಬರ್ತೈತೆ? ಹಂಗೆ ಏನ್ ಬೈಬಲ್ ಹೇಳಿಲ್ಲ. ನೀವು ಸಾಯ್ಬಿಟ್ಟು ನಿಮ್ಮ ಮನೆಯಲ್ಲಿ ಹೇಳ್ಬಿಟ್ಟು ಇನ್ನು 3 ದಿನ ಬಿಟ್ಟು ಹೋಗ್ತೀನಿ, ಚೆನ್ನಾಗಿ ಪ್ರೇ ಮಾಡಿ, ನಾನು ಬೇಕಾಗಿರೋ ಹಾಡುಗಳು ಅಂತ ವಯಸ್ಸಾಗಿ ಕುತ್ಕೊಂತೀಯ, ಚೆನ್ನಾಗೇ ಇರ್ತೀಯ, ಓನ್ ಬಾತ್ರೂಮ್ಗೆ ಹೋಗ್ತೀಯ. ಅಲ್ಲೆಲ್ಲೂಯಾ ಹೇಳ್ತಾ ಇದ್ದಾರೆ. ಹಿಜ್ಕೀಯ ಹೇಳ್ಬಿಟ್ಟೆ ಸತ್ತು ಹೋಗ್ತೀನಿ ಅಂತ. ಇಲ್ಲ ದೇವ್ರೆ, ನಿನ್ನ ಹತ್ರ ಕರೆಕ್ಟ್ ಆಗಿದೆ, ನ್ಯಾಯವಾಗಿದೆ, ನೀತಿ ಇದ್ದೀನಿ, ಯಾಕೆ ನನ್ನ ತಗೊಂತೀಯ ದೇವ್ರೆ? ಹೋಗಿ ಇನ್ನೊಂದು 15 ವರ್ಷ ಕೊಟ್ಟಿದ್ದೀನಿ. ಇವತ್ತಿಂದ 15 ವರ್ಷ ನೀನು ಇರ್ತೀಯ. ಅದ್ರ ಮೇಲೆ 1 ದಿನ ಕೂಡ ಇರಲ್ಲ. ಹೇಳ್ಬಿಟ್ರೆ ಕರೆಕ್ಟ್ ಅಷ್ಟೇ. ಹೇಳ್ಬಿಟ್ರೆ 15 ವರ್ಷ. ತಿರ್ಗಾ ಏನೋ ಸೆಕೆಂಡ್ ಚಾನ್ಸ್ ಕೊಡೋಲ್ಲ ದೇವರು. ಅದು ಸೆಂಟ್ರಲ್ ಕೂಡ ಸಾಯಲ್ಲ. ಸೆಂಟ್ರಲ್ ಕೂಡ ಕರೆಕ್ಟ್ ಆಗಿದ್ರೆ ಸೆಂಟ್ರಲ್ಲಿ ಸಾಯಲ್ಲ. ದೇವರು ಬಾಯಿಂದ ಬಂದ್ಬಿಟ್ರೆ ಕರೆಕ್ಟ್ ಆಗಿರ್ತೈತೆ, ಚೇಂಜ್ ಮಾಡ್ಕೊಳ್ಳಲ್ಲ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಸ್, ಲಾಸ್ಟ್ ಇನ್ನೊಂದು ವಾಕ್ಯ ಓದಿ. ಅದೇ ಪಕ್ಕದಲ್ಲಿ 33ನೇ ಅಧ್ಯಾಯ ಓದಿ, 10ರಿಂದ 13 ಓದಿ. ಈ ವಾಕ್ಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾರು ಈ ರಾಜ ಹೆಸರು? ಮನುಷ್ಯ ಎಂತವ್ರು ಗೊತ್ತಾ? ಇದು ಇಸ್ರಾಯೇಲ್ ರಾಜನಲ್ಲಿ ಬಲೆ ಕೆಟ್ಟವನು. ತುಂಬಾ ಇವ್ನು ಯಾರಂದ್ರೆ ಹಿಜ್ಕೀಯ ಅಂತ ಕೇಳಿದ್ರಲ್ಲ, ಇವಾಗ ಅವ್ರ ಮಗ ಹಿಜ್ಕೀಯ ಮಗನೇ. ಏನೇ ಅವನ ಹೆಸರು? ತುಂಬಾ ಕೆಟ್ಟ ರಾಜ ಅಂದ್ರೆ ಇವನೇ. ಇಸ್ರಾಯೇಲ್ ಯಹೂದ್ಯ ರಾಜರಲ್ಲಿ ಬಲೆ ಕೆಟ್ಟವನು. ಬಲೆ ವಿಗ್ರಹ ಆರಾಧನೆ ಮಾಡ್ದ, ಬಲೆ ಪೂಜೆ ಪುರಸ್ಕಾರಗಳು ಮಾಡ್ದ, ಬಲೆ ನೈವೇದ್ಯ, ಮಕ್ಕಳನ್ನ ಬಲಿ ಕೊಟ್ಟ, ಮಕ್ಕಳನ್ನ ಬಲೆ ದುಷ್ಟ ರಾಜನಂದ್ರೆ ಇವನೇ. ದೇವರು ಅವನು ಹೋಗಿ ಎಚ್ಚರಿಸ್ತ. ಏನಾಯ್ತು ನೋಡಿ, ಅವನ ತಪ್ಪುಗಳನ್ನ ಹೋಗಿ ದೇವ್ರು ಹೇಳ್ದ. ಎಷ್ಟು ಎಚ್ಚರಿಸಿದ್ರು ಕೂಡ ಏನ್ ಮಾಡಿಲ್ಲ, ಇಂಟ್ರೆಸ್ಟೆಡ್ ಕೊಟ್ಟು. ಇವತ್ತು ಬಂದು ಕುತ್ಕೊಂಡು ಕೇಳ್ತಾರೆ, ಕೇಳ್ಬಿಟ್ಟು 1 ದಿನ ಇರ್ತಾರೆ, ಮಾಮೂಲಿ ಹಂಗೆ ಇರ್ತಾರೆ. ನೋಡ, ಅದೇ ಮನಸ್ಸು. ಎಷ್ಟು ಹೊಡ್ಕೊಂಡ್ಲಿ ಪಾಸ್ಟ್ರು, ಮಾಡೋ ತಪ್ಪೇ ಮಾಡ್ತಾರೆ, ಮಾಡೋ ಪಾಪಗಳೇ ಮಾಡ್ತಾರೆ, ಬೇಡದೇ ಇರೋದನ್ನೇ ಮಾಡ್ತಾರೆ. ಅದೇ ಇವ್ರು ಮಾಡಿದ್ದು ನೋಡಿ. ಅದಕ್ಕೆ ಮುಂದೆ ಯಾರನ್ನ ಕಳಿಸ್ತಾ ಇದ್ದೇನೆ? ಅಶ್ಶೂರ್ಯರಂದ್ರೆ ಯಾರು ಗೊತ್ತಾ? ಇವರು ನಿನಿವೆಯವರ ಬಗ್ಗೆ ಕೇಳ್ತಾರಲ್ಲ, ಅವರೇ ಅಶ್ಶೂರ್ಯ. ನಿನಿವೆಯವರನ್ನ ಕಳಿಸ್ತಾ ಇದ್ದಾನೆ, ಅಶ್ಶೂರ್ಯ ರಾಜನ ಕಳಿಸ್ತಾ ಇದ್ದಾನೆ. ಯಾರಿಗೆ? ವಿರೋಧಿಗಳನ್ನಾಗಿ ಇಸ್ರಾಯೇಲ್ ದೇಶಕ್ಕೆ, ಮನಸ್ಸೆ ರಾಜನಿಗೆ ವಿರುದ್ಧವಾಗಿ. ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವರಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೆಲಿಗೆ ಒಯ್ದರು. ಎಲ್ಲಿಗೆ ಎತ್ಕೊಂಡೋದ್ರ? ಬಾಬೆಲಿಗೆ ಎತ್ಕೊಂಡು ಹೋಗ್ಬಿಟ್ರು. ರಾಜನ ಮಿನಿಸ್ಟ್ರನ್ನ ಎತ್ಕೊಂಡು ಹೋಗ್ಬಿಟ್ರು.
ಆಮೇನ್. ಹಲ್ಲೆಲೂಯಾ. ಆಗ ಅಲ್ಲೇನ್ ಮಾಡ್ದ ನೋಡಿ ಅವನು. ಆದರೆ ಆ ಆ ಕಷ್ಟದಲ್ಲಿ ಆ ಮನಸ್ಸೆಯು ಆ ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಆ ಕಷ್ಟದಲ್ಲಿ ಏಟು ಬಿದ್ರೇನೆ ನಾವು ಮೇಲಕ್ಕೆ ನೋಡೋದು. ಆರೋಗ್ಯ, ಧೈರ್ಯ, ಸಮಾಧಾನ, ಆದಾಯ ಎಲ್ಲ ಚೆನ್ನಾಗಿದ್ರೆ ಪ್ರೇಯರ್ ಮಾಡಲ್ಲ. ದೇವರು ಏನೋ ಸುಮ್ಮನೆ ಆಗಿರ್ತೀರಿ. ಕಷ್ಟ ಬಂದ್ರೆ ದೇವ್ರ ಕಡೆಗೆ ನೋಡ್ತೀವಿ. ಆ ಕಷ್ಟದಲ್ಲಿ ಏನ್ ಮಾಡ್ತಾ ಇದ್ದ ನೀನು ಮನಸ್ಸೆ? ಪ್ರಸನ್ನತೆಯನ್ನು ಬೇಡಿಕೊಂಡನು. ದೇವರ ಪ್ರಸನ್ನತೆ ಕಾಣಪ್ಪ, ನನಗೆ ಕಾಣಿಸ್ಕೊಪ್ಪ. ಅಪ್ಪ, ನಾವು ಪ್ರೇಯರ್ ಮಾಡಿರೋ ದಿನಗಳು ಕ್ಷಮಿಸ್ಬಿಡಪ್ಪ. ಪಾಪ ಮಾಡಿದ್ದೀನಪ್ಪ, ಇಂಥ ತಪ್ಪುಗಳು ಮಾಡಿದ್ದೀನಪ್ಪ. ನೀನ್ ಬಂದು ಎಚ್ಚರಿಸಿದ್ರು ನಾನು ಕೇಳಿಲ್ಲಪ್ಪ. ಬಂದು ಎಚ್ಚರಿಸ್ತಾನೆ. ಇವತ್ತು ನಮ್ಮನ್ನು ಎಚ್ಚರಿಸ್ತಾನೆ. ದೇವ್ರು ಕೇಳಲ್ಲ. ದೇವ್ರು ಏನ್ ಮಾಡ್ತಾನೆ? ರೋಗ ಕೊಡ್ತಾನೆ, ಆದಾಯ ತೆಗಿತಾನೆ, ಮನೆಯಲ್ಲಿ ಗಲಾಟೆ ಇರ್ತಾನೆ, ಮನಸ್ತಾಪ ಇರ್ತಾನೆ, ಎಲ್ಲ ವಿರೋಧನೆ ಗುಡಿಸ್ತಾನೆ. ಆವಾಗ ನಾವು ಉಪವಾಸ ಮಾಡಿ ತಗ್ಗಿಸ್ಕೊತಾ ಇದ್ದಾನೆ ನೋಡಿ. ನಿನಗೆ ಈ ತರ ಏನ್ ಮಾಡ್ತಾ ಇದ್ದಾನೆ? ಇವಾಗ ನಾವೇನ್ ಮಾಡ್ಬೇಕು? ನಮ್ಮ ತಪ್ಪುಗಳಲ್ಲಿ ಇರುವಾಗ, ನಮ್ಮ ಕಷ್ಟಗಳಿರುವಾಗ, ನಮ್ಮ ಅವಮಾನ ಇರುವಾಗ ನಾವು ತಗ್ಗಿಸ್ಕೊಂಡ್ಬಿಡು ಬೇಗ. ಆಮೇಲೆ ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ಯಾವ ದೇವರ ಮುಂದೆ? ಮನೆಗೆ ಹೋಗಿ ಓದ್ಬೇಕು. ಬೇರೆ ದೇವ್ರಗಳ ಹತ್ರ ಹೋಗವನ ಎಡೆ ಹಾಕಿ ತಿಂದಿದ್ದಾನೆ, ಬಹಳ ಅಸಹ್ಯ ಮಾಡಿದ್ದಾನೆ. ನೀವು ಓದ್ಬಿಟ್ರೆ ಈ ಯೇಸ್ವಾಮಿನ ಮುಖದ ಇನ್ ಯಾರು ಮುಖದ ಅನ್ಬಿಡ್ತೀಯ ನೀನು? ಇವ್ನು ಕ್ರಿಸ್ತನ ಯಾರು ಅನ್ಬಿಡ್ತೀಯ? ಅಷ್ಟು ಅಸಹ್ಯ ಕಾರ್ಯ ಮಾಡ್ತಾನೆ. ಒಂದೇ ಅದೇ 5 ನಿಮಿಷದಲ್ಲಿ ಓದ್ಬಿಡ್ತೀರ ಅಷ್ಟೇ. ಆಮೇಲೆ ಬಹಳವಾಗಿ ತಗ್ಗಿಸಿಕೊಂಡು ಬಹಳವಾಗಿ ತಗ್ಗಿಸ್ಕೊಂಡ್ಬಿಟ್ಟು ಆತನನ್ನು ಪ್ರಾರ್ಥಿಸಲು ಇನ್ನು ತಪ್ಪು ಮಾಡಕ್ ಹೋಗಿಲ್ಲ. ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸ್ವತಂತ್ರವನ್ನು ದಯಪಾಲಿಸಿ ಅವರನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ವಾಪಸ್ ಅರಸುತನವನ್ನು ಕೊಟ್ಟನು. ವಾಪಸ್ ಎಲ್ಲ ರಿಟರ್ನ್ ಕೊಡ್ತಾನೆ. ನಿನ್ ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ ಏನೇನು ಕಳ್ಕೊಂಡು ಪಾಪ ಮಾಡಿ ತಪ್ಪು ಮಾಡಿ ದೇವ್ರನ್ನ ವಿರೋಧಿಸಿ ಪ್ರೇಯರ್ ಇದ್ದೀರಾ, ಚರ್ಚ್ ಹೋಗ್ದಿರಾ, ಮನೇಲಿ ಪ್ರೇಯರ್ ಮಾಡ್ದಿರಾ, ಏನೇನು ಕಳ್ಕೊಂಡು ಮೊದಲಿದ್ದು ಎಲ್ಲ ರಿಟರ್ನ್. ಎಲ್ಲ ತಗ್ಗಿಸ್ಕೊಳ್ಳೋದಂದ್ರೆ ಉಪವಾಸ ಮಾಡಿದಂತೆ. ತಗ್ಗಿಸ್ಕೊಳ್ಳೋದಂದ್ರೆ ಉಪವಾಸ ಮಾಡಿದ. ಹಲ್ಲೆಲೂಯಾ. ಎಲ್ಲ ವಾಪಸ್ ಕೊಟ್ಟ. ನಾವು ದೇವ್ರ ಕಡೆಗೆ ತಿರುಗಿದಾಗ ದೇವ್ರು ಏನ್ ಮಾಡ್ತಾನೆ? ನಮ್ಮ ಕಡೆಗೆ ತಿರುಗ್ತಾನೆ. ನಾವು ದೇವ್ರ ಭಯ ಭಕ್ತಿ ಇಷ್ಟಾನುಸಾರ ಓಡ್ತಾ ಇರ್ತೀವಿ. ದೇವ್ರು ಇಲ್ದಿರಾ ಶೈತಾನ ದೇವರಾಗ್ತಾನೆ. ಈಗ ಹೇಳಿರ್ತೀವಿ, ಯಾರು? ಪಿಶಾಚಿ ದೇವರಾಗ್ತದೆ. ದೆವ್ವ ದೇವರಾದ್ರೆ ದೆವ್ವದ ಕೆಲಸಗಳು ಹೆಂಗಿರ್ತವೆ? ಫಸ್ಟ್ ಸಾಫ್ಟ್ ಆಗಿರ್ತದೆ, ಆಮೇಲೆ ಹಾರ್ಡ್ ಆಗಿರ್ತದೆ. ಏನಾಗ್ಲಿಲ್ಲ 2 ದಿನ, ಒಂದು ದಿನ ಪ್ರೇ ಮಾಡಲ್ಲ, ಏನೂ ಆಗಲ್ಲ. 2ನೇ ದಿನ ಮಾಡಲ್ಲ, ಏನೂ ಆಗ್ಲಿಲ್ಲ, ನನಗೆ ಆಕ್ಸಿಡೆಂಟ್ ಆಗಿಲ್ಲ, ರೋಗ ಬಂದಿಲ್ಲ. 3 ದಿನ ಮಾಡಲ್ಲ, ಧೈರ್ಯ ಹೊಂದ್ಕೊಂಡ್ಬಿಡ್ತಾರೆ. 4 ದಿನ ಮಾಡಿಲ್ವಾ ಸಿಡ್ಕೊಂಡ್ಬಿಡ್ತಾರೆ. ವಾರ ಮಾಡಿಲ್ಲ, ತಿಂಗ್ಳುಗಟ್ಲೆ ಮಾಡಿಲ್ಲ, ಚೆನ್ನಾಗಿದ್ದೀನಲ್ಲ. ಆಮೇಲೆ ಸ್ಟಾರ್ಟ್ ಮಾಡ್ತಾನೆ ದೆವ್ವ ಕೆಲಸ. ಹುಷಾರ್. ನಿಮ್ಮಲ್ಲಿ ಯಾರಂಗೆ ಸೋಂಬೇರಿತನ, ಪ್ರೇಯರ್ ಇದ್ರೆ ಏನು ಮಾಡಬೇಡ, ಊಟನೂ ಮಾಡಬೇಡ, ನಿದ್ರೇನೂ ಮಾಡಬೇಡ, ಗಾಡಿ ಕೂಡ ಆನ್ ಮಾಡಬೇಡ. ನಿಮ್ಮ ಮನೆ ಗೀಸರ್ ಕೂಡ ಪ್ರೇಯರ್ ಎಲ್ಲ ಆನ್ ಮಾಡು. ನಿಮ್ಮ ಮನೆ ಸ್ಟವ್ ಪ್ರೇಯರ್ ಎಲ್ಲ ಆನ್ ಮಾಡು. ಹೇಳಿರ್ತೀನಿ, ಅವೆಲ್ಲ ನಡೀತದೆ ತಾನೆ ಲೋಕದಲ್ಲಿ. ಬ್ಲಾಸ್ಟ್ ಆಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಮೀಟ್ರ್ ಕೂಡ ಕೈ ಇಟ್ಟು ಪ್ರೇ ಮಾಡಿ ಹೇಳಿರ್ತೀನಿ. ಈ ತರ ಇರೋ ನಾವು ಪ್ರೇಯರ್ ಯಾವ್ದಕ್ಕೆ ಮಾಡಲ್ಲ ಅಂದ್ರೆ, ಇವತ್ತು ಒಳ್ಳೆ ಬೋಧಕರು, ಒಳ್ಳೆ ವಿಶ್ವಾಸಿ ಮನೆಗೆ ಅಕ್ಕಿ ಮುಟ್ಟೆ ತಂದ್ರೆ ಪ್ರೇ ಮಾಡ್ತಾರೆ. ಒಂದೊಂದರಲ್ಲಿ ದೇವ್ರನ್ನ ಘನಪಡಿಸ್ಬೇಕು, ತಿರುಗ್ಬೇಕು ದೇವ್ರ ಕಡೆ. ಏನಾಯ್ತು? ನ್ಯೂ ಇಯರ್ ಕಡೆ ಮನ ಮುರುಗಿದ್ದು ನ್ಯೂ ಇಯರ್ನ ದೇವ್ರು ಮಾಡ್ಬೇಕಂತ ಕೇಳನ್ನ ಮಾಡ್ದಿರ ನಿನ್ನ ಕಡೆಗೆ ಇವತ್ತು ದೇವ್ರ ಅವ್ರ ಕಡೆಗೆ ತಿರುಗಿ ದೇವ್ರು ಇವತ್ತು ನಿನ್ನ ಕಡೆಗೆ, ನಿನ್ನ ಕುಟುಂಬದ ಕಡೆಗೆ, ನಿನ್ನ ಸೇವೆಯ ಕಡೆಗೆ ದೇವ್ರು ತಿರುಗ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಕಣ್ಮುಚ್ಚೋಣ.